सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। अखंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्री गुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्री गुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्री गुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं गुरुदेवदेव। ओम यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः। देवाय तस्मै नमः देवाय तस्मै नमः। ಮಾಂಡುಕ್ಯ ಉಪನಿಷತ್ತು ಮೊದಲು 6 ಮಂತ್ರಗಳನ್ನು ಓದ್ತೀನಿ, ಆಮೇಲೆ ಆರು ಮಂತ್ರಗಳು ಓದಿ ಆದಮೇಲೆ ಗೌಡಪಾದರ ಕಾರಿಕೆ, ಗೌಡಪಾದರ ಒಂದು ಕಾರಿಕೆ ಮೊದಲನೇದು, ಆಮೇಲೆ ಅದರ ಶಂಕರ ಭಾಷ್ಯ ತಗೊಂಡು ಆತ್ಮತತ್ವ ಸ್ವಲ್ಪ ಅಲ್ಲಿ ಟಚ್ ಮಾಡಿ, ಆಮೇಲೆ ಸುಷುಪ್ತಿ ಮತ್ತು ಎಚ್ಚರ ಸ್ಥಿತಿ, ಸತ್ವ ಮತ್ತು ತಮಸ್ಸು ಎರಡನ್ನ ಸ್ವಲ್ಪ ಎನಲೈಸ್ ಮಾಡೋಣ. ಫಸ್ಟ್ ಅಲ್ಲಿವರೆಗೂ ಹೋಗಿಬಿಡೋಣ, ಮೇಲೆವರೆಗೂ, ಆಮೇಲೆ ಮತ್ತೆ ಕೆಳಗೆ ಬರೋಣ. ಸ್ವಲ್ಪ ಫಾಲೋ ಮಾಡಿಬಿಡಿ. ಓಂ ಇತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ ಭೂತ ಭವತ್ ಇದು ವರ್ತಮಾನ ಭವಿಷ್ಯ ಎಲ್ಲವೂ ಓಂಕಾರ. ಇದಲ್ಲದೆ ಏನಿದೆಯೋ ಅದು ಕೂಡ ಓಂಕಾರ. ಎಲ್ಲವನ್ನೂ ಓಂಕಾರ ಹೇಳಿದ ಮೇಲೆ ಪುನಃ ಸರ್ವಂ ಏತದ್ ಬ್ರಹ್ಮ, ಅಲ್ಲಿ ಓಂ ಅಂತ ಹೇಳಿದ ಮೇಲೆ ಪುನಃ ಇದೆಲ್ಲವೂ ಸರ್ವವು ಬ್ರಹ್ಮ. ಎಲ್ಲವೂ ಬ್ರಹ್ಮ ಅಂದಮೇಲೆ ಪುನಃ ಅಯಮಾತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಯಾತಕ್ಕೆ ಎಲ್ಲವೂ ಬ್ರಹ್ಮ ಹೇಳಿದ ಮೇಲೆ
ಪುನಃ ದಿಸ್ ಆತ್ಮನ್ ಇಸ್ ಬ್ರಹ್ಮನ್ ಯಾಕೆ ಕೇಳಬೇಕು? ಹೊರಗಡೆ ನಮಸ್ತೆ ಡೋರ್ ಎಲ್ಲವೂ ಬ್ರಹ್ಮ ಅಂತ ಹೇಳಿದ ಮೇಲೆ ದಿಸ್ ಆತ್ಮನ್ ಇಸ್ ಬ್ರಹ್ಮನ್ ಯಾಕೆ ಹೇಳಿದ್ರಂದರೆ, ಹೊರಗಡೆ ಬ್ರಹ್ಮ ಇದ್ದರೂ ಕೂಡ ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಪ್ರತ್ಯಗಾತ್ಮತೆಯ ಏವ ಬ್ರಹ್ಮಗ್ರಾಹ್ಯಂನ ಅನ್ಯಥ. ಪ್ರತ್ಯಗಾತ್ಮ ಒಳಗಡೆ ಹೋಗಿ ಬ್ರಹ್ಮನನ್ನು ನೋಡಬೇಕಾಗುತ್ತೆ. ಹೊರಗಡೆ ಹೋದರೆ ಸಿಗಲ್ಲ, ದುರ್ಲಭ. ಆಯಿತಾ? ಅಲ್ಲಿ ಈಗ 3 ಅವಸ್ಥೆಗಳು: ಜಾಗರಿತ ಸ್ಥಾನ, ಬಹಿಷ್ಪ್ರಜ್ಞ, ಸಪ್ತಾಂಗ, ಏಕೋನವಿಂಶತಿಮುಖ, ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಎಚ್ಚರದ ಸ್ಥಾನದಲ್ಲಿ ಸ್ಥೂಲಭೋಗಿಯಾಗಿ ವೈಶ್ವಾನರ ಎಂಬ ಹೆಸರಿನಲ್ಲಿ ಮೊದಲನೇ ಪಾದ. ಅಷ್ಟೇ ತಿಳ್ಕೋಣ. ಮುಂದೆ ಸ್ವಪ್ನಸ್ಥಾನೋ ಅಂತಃಪ್ರಜ್ಞ, ಸಪ್ತಾಂಗ, ಏಕೋನವಿಂಶತಿಮುಖ, ಪ್ರವಿವಿಕ್ತ ಬುಕ್ ತೈಜಸ್ಸು ದ್ವಿತೀಯ ಪಾದ. ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ, ತೈಜಸ್ಸನಾಗಿರ್ತಾನೆ, ದ್ವಿತೀಯ ಪಾದ. ಪುನಃ 3ನೇದಿ ಬನ್ನಿ. ಯತ್ರ ಸುಪ್ತ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ. ಅಲ್ಲಿ ಡಿಸೈರ್ಸ್ ಇರಲ್ಲ, ಸ್ವಪ್ನ ಇರಲ್ಲ. ತತ್ ಸುಷುಪ್ತಂ, ಅದು ಸುಷುಪ್ತಿ. ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಆನಂದಮಯ, ಆನಂದಮುಖ, ಚೇತಮುಖ, ಪ್ರಾಜ್ಞ, ತೃತೀಯ ಪಾದ. ಏಷ ಸರ್ವೇಶ್ವರ, ಇವನು ಸರ್ವೇಶ್ವರ. ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ, ಅಪ್ಯಯೌ ಹಿ ಭೂತಾನ. ಎಲ್ಲವೂ ಇಲ್ಲಿಂದಲೇ ಉತ್ಪತ್ತಿಯಾಗಿದೆ, ಇಲ್ಲೇ ಲಯ ಆಗುತ್ತೆ. ಸುಷುಪ್ತಿ ಬಂದ ಮೇಲೆ ಅದಾದ ಕೂಡಲೇ ಏಷ ಸರ್ವೇಶ್ವರ ಸರ್ವಂತರ್ಯಾಮಿ ಪ್ರಭವ ಅಪ್ಯಯ ಭೂತಾನಂ ಆದಮೇಲೆ ಮೊದಲನೇ ಕಾರಿಕೆ ಬರುತ್ತೆ. ಗೌಡಪಾದರದ್ದು ಮೊದಲನೇ ಕಾರಿಕೆ. ಇದು 3 ಸೇರಿ, ಜಾಗೃತೆ, ಸ್ವಪ್ನ, ಸುಷುಪ್ತಿ 3 ಕೂಡ ಸೇರಿ ಗೌಡಪಾದರ ಮೊದಲನೆಯ ಆಗಮ ಪ್ರಕರಣ ಮೊದಲನೇ ಕಾರಿಕೆ. ಇದುವರೆಗೆ ನಾವು ಓದಿದ್ದು ಮಂತ್ರ, 6 ಮಂತ್ರಗಳು. ಈಗ ಗೌಡಪಾದ ಕಾರಿಕೆ ಮೊದಲನೇದು. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಸ್ತಥಾ ಪ್ರಾಜ್ಞಾ ಏಕ ಏವ ತ್ರಿಧಾ ಸ್ಮೃತಃ. ಏಕ ಏವ ತ್ರಿಧಾ ಸ್ಮೃತಃ. ಬಹಿಷ್ಪ್ರಜ್ಞೋ ವಿಭು, ಹೊರಗಡೆ ಪ್ರಜ್ಞೆಯವನಿಗೆ ವಿಭು ಅಂತಾರೆ, ವಿಶ್ವ ವೈಶ್ವಾನರ. ಅಂತಃಪ್ರಜ್ಞನಿಗೆ ತೈಜಸ ಅಂತ ಹೇಳ್ತಾರೆ. ಘನಪ್ರಜ್ಞಾ ಅವನಿಗೆ ಪ್ರಾಜ್ಞಾ ಅಂತಾರೆ. ಏಕ ಏವ ತ್ರಿಧಾ ಸ್ಮೃತಃ, ಒಬ್ಬನೇ 3 ಅವಸ್ಥೆಗಳಲ್ಲಿ ಇದ್ದೇನೆ ಅಂತ. ಸ್ಮೃತಃ, ಸ್ಮೃತ್ಯ, ನೆನಪಿಗೆ ತಂದುಕೊಳ್ತಾನೆ. ಯಾರೋ ಒಬ್ಬ, ಭಾಳ ಸೂಕ್ಷ್ಮ ಇದೆ ಇಲ್ಲಿ. ಒಬ್ಬನೇ ನಾನು ಬಹಿಷ್ಪ್ರಜ್ಞನ ವೈಶ್ವಾನರಾಗಿದ್ದೆ, ಅಂತಃಪ್ರಜ್ಞದಲ್ಲಿ ತೈಜಸ ಆಗಿದ್ದೆ, ಘನಪ್ರಜ್ಞದಲ್ಲಿ ಪ್ರಾಜ್ಞೆ ಆಗಿದ್ದೆ ಅಂತ ಅವನು ಒಬ್ಬನೇ ನೆನಪಿಗೆ ತಂದುಕೊಂಡ್ರೆ ಈ ಒಬ್ಬನೇ ಯಾರು? ಈ ಒಬ್ಬನೇ ಯಾರು? ಇದಕ್ಕೆ ಶಂಕರ ಭಾಷ್ಯ ಸ್ವಲ್ಪ ತೋಣ. ಶಂಕರ ಭಾಷ್ಯ ಏನು ಹೇಳ್ತಾರೆ ಅಂದರೆ, ಪರ್ಯಾಯೇಣ. ಅದು ನೋಡಿ, ಗೌಡಪಾದರ ಕಾರಿಕೆ ಬಂತು. ಗೌಡಪಾದರ ಕಾರಿಕೆ ಸ್ಟ್ರೈಟ್ ಆಗಿದೆ. ಈಗ ಅದನ್ನು ಸ್ವಲ್ಪ ನಮ್ಮ ಲೆವೆಲಿಗೆ ತರಬೇಕು. ಶಂಕರ ಏನು ಹೇಳ್ತಾರೆ? ಪರ್ಯಾಯೇಣ, ಒನ್ ಆಫ್ಟರ್ ದ ಅದರ್. ಅಂದರೆ 3 ಅವಸ್ಥೆಗಳು ನಿಮಗೆ ಒಂದೇ ಸಾರಿ ಅನುಭವಕ್ಕೆ ಬರಲ್ಲ. ಪರ್ಯಾಯೇಣ ತ್ರಿಸ್ನಾನತ್ವಾತ್. ಈ 3 ಅವಸ್ಥೆಗಳನ್ನು, ಈ 3 ಅವಸ್ಥೆಗಳಲ್ಲಿ ಸೋಹಂ ಇತಿ ಕೃತ್ಯ, ನಾನೇ ಅವನು ಅಂತ ನೆನಪಿಗೆ ತಂದುಕೊಂಡು.
ಪ್ರತಿಸಂಧಾನ ಅನುಸಂಧಾನ ಮಾಡಿಕೊಂಡು ಸ್ಥಾನತ್ರಯ ವ್ಯತಿರಿಕ್ತಂ, ಮೂರೂ ಸ್ಥಾನಗಳಿಗೆ ಬೇರೆಯಾಗಿರುವಂಥವನು. ಏಕತ್ವಂ ಒಬ್ಬನೇ, ಶುದ್ಧತ್ವಂ ಪ್ಯೂರ್, ಅಸಂಗತ್ವಂ ಯಾವ ಸಂಘವೂ ಅವನಿಗೆ ಇಲ್ಲ. ಚ ಸಿದ್ಧಂ ಇದು ಅಭಿಪ್ರಾಯ. ಈ ರೀತಿ ಶಂಕರರು ಅಭಿಪ್ರಾಯ ಕೊಟ್ಟಿದ್ದಾರೆ. ಈ ಮೂರೂ ಅವಸ್ಥೆಗಳಲ್ಲಿ ನಾನೇ ಅಂಧ, ಏಕಃ, ಅಸಂಗಃ, ಶುದ್ಧ ಅಂತ ನೆನಪಿಗೆ ತಂದುಕೊಳ್ತಾನೆ. ಇವನು ಯಾರು? ನೀವೇನೇನು ಮಹಾವಾಕ್ಯಗಳಲ್ಲಿ ಹೇಳಿದಿರೋ ಅದೆಲ್ಲ ಅವನಿಗೆ ಅಪ್ಲೈ ಆಗುತ್ತೆ. ಯಾರಿಗೆ? ಸೊ ಮಹಾವಾಕ್ಯಗಳಲ್ಲಿ ಹೇಳಿದವರೆಲ್ಲ ಇವನಿಗೆ ಯಾರೋ ಒಬ್ಬ ಅಂತ ಹೇಳ್ತಾರೆ. ಸೋಹಮಿತಿ ಸ್ಮೃತ್ಯ ಸ್ಥಾನತ್ರಯ ವ್ಯತಿರಿಕ್ತತ್ವಂ. ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುವಾಗ ಹವೆವರ್ ಕ್ವಿಕ್ ದ ಟ್ರಾನ್ಸಿಷನ್ ಮೇ ಬಿ, ಎಷ್ಟು ಬೇಗ ಅಲ್ಲಿ ಹೋಗ್ಬಿರೋದು, ಆದರೆ ಮಧ್ಯೆ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಇರೋನು ಯಾರು? ಅವನು ಗ್ಯಾಪ್ ಒಂದರಿಂದ ಸ್ಥಾನಕ್ಕೆ ಹೋಗ್ತಾನೆ ಅಂತೀರಾ, ಅಥವಾ ಅವನ ಬೆಳಕಿನಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಾ? ಒಂದು ಸ್ಥಾನ ಬೆಳಕಿನಿಂದ ಅವನ ಬೆಳಕಿನಿಂದ ಸ್ಥಾನದ ಬದಲಾವಣೆಗಳು ಆಗ್ತಾ ಇದ್ದಾವೆ. ಮ್ಯಾಕ್ರೋಕಾಸಮಲ್ಲಿ ನೀವು ತಗೊಂಡಾಗ, ಮ್ಯಾಕ್ರೋಕಾಸಮಲ್ಲಿ ವೈಶ್ವಾನರ ಅಂತ ತಗೊಂಡಾಗ ಅವನು ಸ್ಥೂಲಭೋಗಿಯಾಗಿ ಇರುವಂತೆ ತೋರುತ್ತಾನೆ, ತೇಜಸ್ಸನಾಗಿ ಇರುವಂತೆ ತೋರುತ್ತಾನೆ, ಪ್ರಾಜ್ಞನಾಗಿ ಇರುವಂತೆ ತೋರುತ್ತಾನೆ. ಹೌದಾ? ಹಿಡಿಲಿಕ್ಕಾಗಲ್ಲ ಅವನ್ನ, ಇರುವಂತೆ ಯಾಕೆಂದರೆ ಎಲ್ಲ ಇಮ್ಯಾಜಿನರಿ ಕಾನ್ಸೆಪ್ಟ್. ನಮ್ಮ ಜಾಗೃತ ಅವಸ್ಥೆಯು ಕೂಡ ಸ್ವಪ್ನದಷ್ಟೇ ಸತ್ಯ. ಕರೆಕ್ಟ್. ಏನು ಅದು ಅಂತೇಚ ಎನ್ನಾಸ್ತಿ ವರ್ತಮಾನೇಪಿ ತತ್ತತ. 100 ವರ್ಷದ ಹಿಂದೆ ನೀವಿದ್ರಾ? 100 ವರ್ಷ ಆದಮೇಲೆ ನೀವಿರ್ತೀರಾ? ಇವಾಗ ಇರುವಂಗೆ ಇದ್ದೀರಾ, ಬದಲಾವಣೆಗೆ ಒಳಪಟ್ಟಿದ್ದೀರಾ. ಪ್ರತಿ ಕ್ಷಣವೂ ಬದಲಾವಣೆಗೆ ಒಳಪಟ್ಟಿದ್ದೀರಾ. ಅಂದರೆ ಏನಾಯಿತು? ಇರುವಂತೆ. ಇದು ಕೂಡ ಒಂದು ದೊಡ್ಡ ಸ್ವಪ್ನ. ಸೊ ಆಯಿತು. ಈಗ ನಮ್ಮ ಸ್ವಸ್ಥಿತಿ ಈ ರೀತಿ ಇದೆ ಅಂತ ಆಯಿತು. ಇದು ಕಾನ್ಸೆಪ್ಚುವಲ್ ಐಡಿಯಾ. ಇಲ್ಲಿಗೆ ಹೋಗೋದು, ಇದನ್ನು ಗುರುಸೋದು ಹೇಗೆ, ಇದನ್ನು ಪಡೆಯೋದು ಹೇಗೆ? ಪುರ ಕೆಳಗೆ ಬರೋಣ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಆಯಿತು, ಈ ಥರ ಇದೆ ಗೊತ್ತಾಯಿತು, ಬಂದುಬಿಟ್ರೆ ಅಲ್ಲಿಗೆ. ಈಗ ಓದಿದ ಕೂಡಲೇ ನೀವು ಅಲ್ಲಿ ಹೋದ್ರಾ? ಈಗ ಓದಿದ ಕೂಡಲೇ ಭಾಷ್ಯ ಓದಿದ್ರಿ, ಕಾರಿಕೆ ಓದಿದ್ರಿ. ಭಾಷ್ಯ ಕಾರಿಕೆ ಓದಿದ ಕೂಡಲೇ ಭಾಷ್ಯಕಾರಿಕೆ ಓದಿದ ಕೂಡಲೇ ನಿಮಗೆ ಅನುಭವ ಬಂತ? ನಿಮಗೆ ಇಂಟೆಲೆಕ್ಚುಯಲಿ ಯು ಆರ್ ಕನ್ವಿನ್ಸ್ಡ್ ದಟ್ ದಿಸ್ ಮೇ ಬಿ ದಿಸ್. ಆ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ನಿಮಗೆ ಸ್ಪಿರಿಚುವಲ್ ಕನ್ವಿಕ್ಷನ್ ಆಗಬೇಕು. ಸ್ಪಿರಿಚುವಲ್ ಕನ್ವಿಕ್ಷನ್ ಆಗಿ ನೀವು ನಿಮ್ಮನ್ನು ಅದಕ್ಕೆ ಅಳವಡಿಸ್ಕೊಳ್ಬೇಕು. ಎಕ್ಸ್ಪೀರಿಯನ್ಸ್ ಆಗಬೇಕು. ನಿಮ್ಮನ್ನು ನೀವು ಅಳವಡಿಸಿಕೊಂಡಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಇನ್ನೂ ಸ್ವಲ್ಪ ವಿಚಾರ ಮಾರ್ಗಕ್ಕೆ ಪುಷ್ಟಿ ಕೊಡಬೇಕು. ವಿಚಾರ ಮಾರ್ಗಕ್ಕೆ ಪುಷ್ಟಿ ಕೊಡೋದು, ನಾವೆಲ್ಲಿದ್ದೀವಿ ಈಗ? ಮೆಟೀರಿಯಲ್ ವರ್ಲ್ಡಲ್ಲಿದ್ದೀವಿ. ಮೆಟೀರಿಯಲ್ ವರ್ಲ್ಡಲ್ಲಿ ಇದ್ಕೊಂಡು ನಾವು ಸ್ಪಿರಿಚುವಲ್ ವರ್ಲ್ಡನ್ನು ಊಹೆ ಮಾಡ್ತಾ ಇದ್ದೀವಿ. ಮೆಟೀರಿಯಲ್ ವರ್ಲ್ಡ್ ಬಿಟ್ಟರೆ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗೋದು ಎಲ್ಲ ಅದನ್ನು ಹಿಡ್ಕೊಂಡು. ಆದರೂ ಕೂಡ ವಿಚಾರ ಮಾರ್ಗ ಅಂತ ಇದೆ ಅಧ್ಯಾತ್ಮದಲ್ಲಿ. ವೇದಾಂತದಲ್ಲಿ ನಾವು ವಿಚಾರ ಮಾರ್ಗಕ್ಕೆ ಇಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ವಿಚಾರ, ಈಗ ನಾನು ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಏನಂದರೆ ಹೋದ ಸರಿ ಹೇಳಿದಾಗ ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅವಸ್ಥೆಗೂ ಸತ್ವಗುಣ ಎಚ್ಚರದ ಅವಸ್ಥೆಗೂ ಏನೋ ಒಂದು ಸಂಬಂಧ ಕಲ್ಪಿಸೋಣ ಅಂತ. ಯಾಕೆಂದರೆ ನೀವು ಇದರಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನೀವೇನು ಮಾಡಲಿಕ್ಕಾಗಲ್ಲ. ಏನು ಮಾಡಲಿಕ್ಕಾಗುತ್ತೆ?
ಸುಷುಪ್ತಿಲೂ ಏನು ಪ್ರಯತ್ನ ಮಾಡೋಕ್ಕಾಗಲ್ಲ. ಏನಾದ್ರು ಪ್ರಯತ್ನ ಮಾಡಿದ್ರೆ ಜಾಗೃತ ಅವಸ್ಥೆಯಲ್ಲಿ ಪ್ರಯತ್ನ ಮಾಡಬೇಕು. ಸಾಧನೆ ಮಾಡಬೇಕಾದ್ರೆ ಜಾಗೃತ ಅವಸ್ಥೆಯಲ್ಲಿ ಮಾಡಬೇಕು. ಆಧಾರ ಅದನ್ನು ತಗೋಬೇಕು. ಹೇಗೆ ತಗೋಬೇಕು? ಇನ್ಫರೆನ್ಸ್. ಇನ್ಫರೆನ್ಸ್ ಅಂದರೆ ಅನುಮಾನ, ಪ್ರತ್ಯಕ್ಷ ಅನುಮಾನ ಹೇಳ್ತೀರಿ ಹಾಗೆ ಇನ್ಫರೆನ್ಸ್. ಸೊ ಇಲ್ಲೀಗ ಸುಷುಪ್ತಾವಸ್ಥೆ ಬಂದಾಗ ಏನು ಹೇಳ್ತೀರಾ? ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿ ಸ್ಥಾನಃ ಏಕೀಭೂತಃ ಪ್ರಜ್ಞಾನಘನ ಆನಂದಮಯಃ ಆನಂದಭುಕ್. ಆನಂದಮಯ ಆನಂದಭುಕ್. ಸುಷುಪ್ತಿ ಸ್ಥಾನ ಮೊದಲನೇ ಕ್ವಾಲಿಫಿಕೇಷನ್ ಏನು? ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ಅಂದರೆ ನ ಕಾಮಂ ಕಾಮಯತೆ ಅಂದರೆ ಡಿಸೈರ್ಸ್ ಇರಲ್ಲ, ಇಮೋಷನ್ಸ್ ಇರಲ್ಲ. ಹೌದಾ? ನಿಮ್ಮ ಈ ಡಿಸೈರ್ಸ್ ಎಚ್ಚರದಲ್ಲಿರೋದು ಸುಷುಪ್ತಿಯಲ್ಲಿ ಇಲ್ಲ. ಆಮೇಲೆ ನಿಮ್ಮ ಥಾಟ್ಸ್ ಇದೆಯಾ? ಇಲ್ಲ. ಇಮೋಷನ್ಸು ಇಲ್ಲ, ಥಾಟ್ಸು ಇಲ್ಲ. ಅದೊಂದು ತೆಗೀರಿ. ಆಮೇಲೆ ಥಾಟ್ಸ್ ಬಂದಮೇಲೆ ಎಮೋಷನ್ಸ್ ಬರುತ್ತೆ. ಥಾಟ್ಸ್ ಬಂದು ಎಮೋಷನ್ಸ್ ಬರೋ ಸಂಪೂರ್ಣ ಇಲ್ಲ. ಥಾಟ್ಸ್ ಬಂದರೂ ನೀವು ಇನ್ವಾಲ್ವ್ ಆದಾಗ ಅದು ಇಮೋಷನ್ ಆಗ್ತೀರ. ನೀವು ಬರೀ ಥಾಟ್ಸನ್ನೇ ಅಬ್ಸರ್ವ್ ಮಾಡಿದ್ರೆ ಅದು ಥಾಟ್ಸಾಗೇ ಇರುತ್ತೆ. ಯು ವಿಲ್ ಬಿ ವಾಚಿಂಗ್ ಯುವರ್ ಥಾಟ್ಸ್. ನೀವು ಅದಕ್ಕೆ ನಿಮ್ಮನ್ನು ಸೇರಿಸ್ಕೊಂಡಾಗ ನೀವು ಇಮೋಷನ್ ಆಗ್ತೀರ. ನಿಮ್ಮದು ಏರಿಳಿತ ಶುರುವಾಗುತ್ತೆ ಒಳಗಡೆ. ಹಿಂಗಾಗಬಾರ್ದಾಗಿತ್ತು ಅಂತ ಏನೋ ಆ ಥಾಟನ್ನು ಹಾಗೆ ಬಿಟ್ಬಿಟ್ರೆ ನೀವು ಹಾಗೆ ಇರ್ತೀರ. ಸೊ ನಿಮಗೆ ಆ ಥಾಟೂ ಇಲ್ಲ, ಇಮೋಷನ್ನೂ ಇಲ್ಲ. ಎಲ್ಲಿ? ಸುಷುಪ್ತಿ. ಆಮೇಲೆ ತತ್ರ ಸ್ವಪ್ನ ಪಶ್ಯತಿ. ಸ್ವಪ್ನ ಎಚ್ಚರದಲ್ಲೂ ಕೂಡ ನೀವು ಇಮ್ಯಾಜಿನ್ ಮಾಡ್ತೀರಲ್ವಾ? ಇಮ್ಯಾಜಿನೇಷನ್ ಇರಲ್ವಾ? ನಾವು ಅಲ್ಲಿ ಹೋಗಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಈಗ ಅದು ಕೂಡ ಸುಷುಪ್ತಿಯಲ್ಲಿ ಇಲ್ಲ. ತತ್ ಸುಷುಪ್ತ. ಸುಷುಪ್ತಿ ಸ್ಥಾನ ಏಕೀಭೂತ. ಇದು ಒಂದೇ. ಎಲ್ಲ ಜೀವರಾಶಿಗಳು ಈ ನಿದ್ದೆ ಅನ್ನೋದು ಒಂದೇ ಅನುಭವ. ಏನು ಅನುಭವ? ಪ್ರಜ್ಞಾನ ಘನ. ಗಟ್ಟಿ, ಅದು ಜ್ಞಾನದ ಗಟ್ಟಿ. ಆನಂದಮಯ. ಇದು ಆನಂದಮಯ. ಆನಂದ ಭುಕ್. ಇಲ್ಲಿ ಆನಂದವನ್ನೇ ಸೇವಿಸ್ತಾರೆ. ಈ ಆನಂದಮಯ ಆನಂದ ಬುಕ್. ಸೊ ಸುಷುಪ್ತಿ ಸ್ಥಾನ ಇಷ್ಟು ಆನಂದಮಯ ಆನಂದ ಬುಕ್ ಆದಮೇಲೆ ವೈ ಡು ಯು ಕಮ್ ಬ್ಯಾಕ್? ಅಲ್ಲೇ ಇರ್ಬೋದಾಗಿತ್ತಲ್ಲ. ಆನಂದಮಯ ಆನಂದ ಬುಕ್ಕ, ಯಾಕೆ ವಾಪಸ್ ಬಂದ್ರಿ? ವಾಸನೆಯಿಂದ ವಾಪಸ್ ಬಂದ್ರಿ. ವಾಸನೆ ನೀವು ನಿದ್ದೆ ಮಾಡುವಾಗ ವಾಸನೆ ಇತ್ತು, ಅದ್ರ ಪಕ್ಕ ನಿದ್ದೆ ಮಾಡಿದ್ದೀರ. ಆಫ್ಟರ್ 8 hours ಯು ಆರ್ ಕಿಕ್ಡ್ ಔಟ್ ಆಫ್ ದ ಬೆಡ್ ನಿಮ್ಮನ್ನು ಆಚೆ ಬಿಸಾಕ್ಬಿಡುತ್ತೆ. ಯಾಕೆ 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 ಈಗ ಬರೋ ಮೊದಲು ಏನಾಗುತ್ತೆ? ಒಂದು ವಿಚಾರ. ಸೊ ನಾನು ಹೇಳ್ತೀನಿ, ಸುಷುಪ್ತಿ ಅನ್ನೋದು ತಮಸ್. ಒಪ್ಕೋತೀರಾ? ತಮಸ್. ಯು ಆರ್ ಡ್ರ್ಯಾಗ್ಡ್ ಇನ್ ಟು ಸ್ಲೀಪ್. ಕರೆಕ್ಟಾ? ಹೌದಾ? ನಿಮಗೇನೋ ಕಂಟ್ರೋಲ್ ಇಲ್ಲ. ಯು ಆರ್ ಡ್ರ್ಯಾಗ್ಡ್. ತಮಸ್ ಅನ್ನೋದು ಏನಂದರೆ, ಈಗ ನಮಗೆ ಒಂದು ತಮಸ್ಸು ನಿದ್ದೆಲಿದ್ದ ನೋ ಆ್ಯಕ್ಟಿವಿಟಿ, ಕೈಗೆ ಎತ್ತಿದ್ರೆ ಪಟ್ಟದ ಬೀಳುತ್ತೆ, ಜಡ ಆಗಿಬಿಟ್ಟಿದ್ದಾನೆ ಅಂತ. ನೋ ಆ್ಯಕ್ಟಿವಿಟಿ, ಈ ಸ್ಲೋ ಬ್ರೀದಿಂಗ್, ಸ್ಲೋ ಆಗಿದೆ, ಈಸ್ ನೋ ಆ್ಯಕ್ಟಿವಿಟಿ, ಈಸ್ ಎಟ್ ರೆಸ್ಟ್. ಒಪ್ಕೋತೀರಾ? ನಿದ್ದೆಯಲ್ಲಿ ಎಲ್ಲ ರೆಸ್ಟಲ್ಲಿದ್ದಾರೆ ಅಂತ ನಮ್ಮ ಸಾಮಾನ್ಯ. ಆದರೆ ತಮಸ್ ಈಸ್ ನಾಟ್ ರೆಸ್ಟ್. ತಮಸ್ ಈಸ್ ನಾಟ್ ನೋ ಆ್ಯಕ್ಟಿವಿಟಿ ಸ್ಟೇಟ್. ತಮಸ್ ಈಸ್ ಟೆರಿಬಲ್ ಆ್ಯಕ್ಟಿವಿಟಿ. ಡು ಯು ಅಗ್ರಿ? ತಮಸ್ ಈಸ್ ಟೆರಿಬಲ್ ಆ್ಯಕ್ಟಿವಿಟಿ. ಯೋಚನೆ ಮಾಡಿ. ತಮಸ್ ಈಸ್ ನಾಟ್ ಎ ನಾನ್ ಆ್ಯಕ್ಟಿವಿಟಿ ಸ್ಟೇಟ್. ತಮಸ್ ಈಸ್ ನಾಟ್ ಎ ರೆಸ್ಟ್ ಸ್ಟೇಟ್. In fact, in the whole world, nothing is static, nothing is at rest. Even this is also not at rest. You know that? ಇದರ ಒಳಗಡೆ ಯಾಕೆಂದರೆ ಆ್ಯಟಮ್ ಅಂತ ಒಂದಿದೆ. ಆ್ಯಟಮ್ ಒಳಗಡೆ ಏನಿದೆ? ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಆರ್ಬಿಟ್ರೇಷನ್ ಇದೆ, ಎಲೆಕ್ಟ್ರಾನಿಕ್ ಆರ್ಬಿಟ್ ಏನಿದೆ ಸುತ್ತಾ ಇರುತ್ತೆ.
ಆಮೇಲೆ ಅಂತೆ ರಿಪಲ್ಸಿವ್ ಫೋರ್ಸಸ್ ಆ್ಯಂಡ್ ಅಟ್ರಾಕ್ಟಿವ್ ಫೋರ್ಸಸ್, ಕರೆಕ್ಟಾ? ಎರಡು ಆ್ಯಕ್ಟ್ ಈಚ್ ಅದರ್ ಆ್ಯಂಡ್ ಆಲ್ ಮ್ಯಾಟರ್, ದ ವರ್ಲ್ಡ್ ಆಫ್ ಮ್ಯಾಟರ್ ಇಸ್ ಆಲ್ ಹೆಲ್ಡ್ ಇನ್ ಪೊಸಿಷನ್ ಬಿಕಾಸ್ ಆಫ್ ದಿಸ್ ಅಟ್ರಾಕ್ಟಿವ್ ಆ್ಯಂಡ್ ರಿಪಲ್ಸಿವ್ ಫೋರ್ಸಸ್. ದೇ ಆರ್ ಆಲ್ ಹೆಲ್ಡ್ ಇನ್ ಪೊಸಿಷನ್ ಆ್ಯಟಮಲ್ಲಿ, ಕರೆಕ್ಟಾ? ಅಲ್ಲಿಗೇನಾಯಿತು? ನಥಿಂಗ್ ಈಸ್ ಸ್ಟ್ಯಾಟಿಕ್, ನಥಿಂಗ್ ಈಸ್ ಸ್ಲೋ, ನಥಿಂಗ್ ಈಸ್ ಎಟ್ ರೆಸ್ಟ್, ಎವ್ರಿಥಿಂಗ್ ಈಸ್ ಅಂಡರ್ ಫುಲ್ ಆಫ್ ಟೆರಿಬಲ್ ಆ್ಯಕ್ಟಿವಿಟಿ. ಆ್ಯಟಮ್ ಒಳಗಾಯಿತು. ಆಚೆ ಬನ್ನಿ, ನೀವು ಭೂಮಿ ಮೇಲೆ ಮಲಗಿದ್ದೀರಾ, ನಿಮ್ಮ ರೂಮಲ್ಲಿ ಮಲಗಿದ್ದೀರಾ, ಕರೆಕ್ಟಾ? ಭೂಮಿ ಎಷ್ಟು ಸ್ಪೀಡಲ್ಲಿ ತುರುತ್ತಾ ಇದೆ ಗೊತ್ತಾ ನಿಮಗೆ? 1600 ಕಿಲೋಮೀಟರ್ ಪವರ್ ಸ್ಪೀಡಲ್ಲಿ ಇಟ್ ಈಸ್ ಸ್ಪಿನ್ನಿಂಗ್ ಭೂಮಿ. ಆ್ಯಂಡ್ ದಿಸ್ ಅರ್ತ್, it is rotating round the sun at the speed of 1,07,826 miles per hour. ಭೂಮಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 1,07,826 ಮೈಲ್ಸ್ ಪರ್ ಅವರ್ ಸೂರ್ಯನ ಸುತ್ತಾ ಇದೆ ಇದು, ಆ ಸ್ಪೀಡಲ್ಲಿ. ಆವಾಗಲೇ ನಿಮ್ಗೆ ಒಂದು ವರ್ಷ, ಸಂಕ್ರಾಂತಿಯಿಂದ ಸಂಕ್ರಾಂತಿ ಬರಬೇಕಾದ್ರೆ ಇಷ್ಟು ಸ್ಪೀಡಲ್ಲಿ ಅದು ಒಂದು ರೌಂಡ್ ಮಾಡ್ಕೊಂಡ್ಬಂದಿದೆ. ಆಮೇಲೆ ಇಟ್ ಈಸ್ ಸ್ಪಿನ್ನಿಂಗ್ ಆ್ಯಟ್ ದ ಸ್ಪೀಡ್ ಆಫ್ 1600 ಕಿಲೋಮೀಟರ್ಸ್ ಪರ್ ಅವರ್. ನೀವು ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೀರ ಬೆಡ್ರೂಮಲ್ಲಿ, ನೀವು ಸ್ಲೋನಾ, ನೀವು ಎಟ್ ರೆಸ್ಟಾ, ನೀವು ಸ್ಟ್ಯಾಟಿಕ್ಕಾ, ನೀವೇನು? ನಿಮ್ಮ ಒಳಗಡೆ ರಕ್ತ ಪರಿಚಲನೆ ಆಗ್ತಾ ಇದೆಯಾ? ಜ್ಞಾನ, ಪಂಚಪ್ರಾಣದಲ್ಲಿ 2, ಇನ್ನೊಂದು ಸಮಾನ ಡೈಜೆಷನ್ ಆಗ್ತಾ ಇದೆಯಾ? ಮತ್ತು ನೀವೇನು ರೆಸ್ಟು? ನಿಮ್ಮದು 8 hours ಆದ ಕೂಡಲೇ ಬೆಡ್ಡಿಂದ ಆಚೆ ನೀವು ಕಿಕ್ ಮಾಡಿಬಿಡುತ್ತೆ ಅದು. ಫಿನಾಮಿನಲ್ ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಆನ್ ಯು, ಕಂಟಿನ್ಯೂಸ್ಲಿ ಆ್ಯಕ್ಟಿಂಗ್. ಸೊ ತಮಸ್ ಈಸ್ ನಾಟ್ ರೆಸ್ಟ್, ತಮಸ್ ಈಸ್ ನಾಟ್ ಸ್ಟ್ಯಾಟಿಕ್, ಇಟ್ಸ್ ಎ ಟೆರಿಬಲ್ ಆ್ಯಕ್ಟಿವಿಟಿ. ಸೊ ಇಲ್ಲಿ ರಿಲ್ಯಾಕ್ಸಿಂಗ್ ರೆಸ್ಟ್ ನಿಮಗೆ ಬೇಕಾದರೆ, ಒಂದು ವೇಳೆ ನಿಮಗೆ ರೆಸ್ಟು ರಿಲ್ಯಾಕ್ಸ್ ಬೇಕಾದರೆ ಎಚ್ಚರದಲ್ಲಿ ಸತ್ವಗುಣದಲ್ಲಿ ಬಂದರೆ ಮಾತ್ರ ರೆಸ್ಟು. ಸತ್ವಗುಣದಲ್ಲಿ ಯು ವಿಲ್ ಬಿ ಎಲಿವೇಟಿಂಗ್ ಫ್ರಮ್ ದೀಸ್ ಫಿನಾಮಿನಲ್ ಫೋರ್ಸಸ್. ನೆನಪು ಮಾಡ್ಕೊಳ್ಳಿ, ಫಿನಾಮಿನಲ್ ಫೋರ್ಸಸ್ ಅಲ್ಲೇ ಇರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಈ ನಮ್ಗೆ ಯಾರೋ ಫ್ರೆಂಡ್ ಬಂದಿದ್ದಾರೆ ನಮ್ಮ ಮನೇಲಿ ಯಾರೋ ಫ್ರೆಂಡ್ ಬಂದರು ಇವತ್ತು. ಮಾತಾಡ್ತಾ, ಊಟ ಆದಮೇಲೆ ಮಾತಾಡ್ತಾ ಕೂತ್ಕೊಂಡು ವಿ ಆರ್ ಟಾಕಿಂಗ್. ಸರಿ, ಮಾತಾಡಿ, ಏನು ಮಾತಾಡ್ತೀವಿ? ಆಧ್ಯಾತ್ಮ ಮಾತಾಡಬೇಕು. ಯಾವುದೋ ಒಂದು ಸಿಕ್ತು. ಉದಾಹರಣೆಗೆ ಆತ್ಮಬೋಧ ಮಂತ್ರ ಭಾಗ ಆಯಿತು, ಕಾರಿಕ ಆಯಿತು, ಶಂಕರ ಭಾಷ್ಯ ಆಯಿತು. ನಾವು ಕಮ್ ಟು ಆತ್ಮಬೋಧ ಪ್ರಕರಣ. ಅದೇ ವಿಷಯ ಹಿಡ್ಕೊಂಡ್ಬಂದಿದ್ದೀವಿ ಇಲ್ಲಿ. 5ನೇ ಪ್ರಕರಣ ಏನು ಹೇಳುತ್ತೆ ಅಂದರೆ ಆತ್ಮಬೋಧ. ಇದನ್ನು ನಾವಿಬ್ಬರು ಡಿಸ್ಕಸ್ ಮಾಡ್ತಾಯಿದ್ದೀವಿ ರಾತ್ರಿ ಊಟ ಆದಮೇಲೆ. ಯೋಚನೆ ಮಾಡಿ, ಅಜ್ಞಾನ ಕಲುಷಂ ಜೀವಂ ವಿ ಆರ್ ಡಿಸ್ಕಸಿಂಗ್ ಇನ್ ದ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್. ಇದು ಸುಮ್ಮನೆ ಎಕ್ಸಾಂಪಲ್ಗೆ. ಅಜ್ಞಾನ ಕಲುಷಂ ಜೀವಂ ಜ್ಞಾನಾಭ್ಯಾಸಾದ್ವಿ ನಿರ್ಮಲಂ ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇತ್ ಜಲಂ ಕತಕರೇಣುವತ್ ಅಂತಿದೆ. ಇದು ಪ್ರಕರಣ 5. ಇದೇನದು ಆತ್ಮಬೋಧ ಪ್ರಕರಣ ಗ್ರಂಥ. ನಿಮ್ಮ ಅದ್ವೈತ ತತ್ವಗಳನ್ನೆಲ್ಲ ಕಡೆಯಿಂದ ಸೇರಿಸಿಕೊಂಡು 68 ಪ್ರಕರಣಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಕರಣ ತೊಗೊಂಡಿದ್ದೀನಿ ನಮಗೆ ಅನುಕೂಲ ಆಗಲಿ ಅಂತ, ಎಕ್ಸಾಂಪಲ್. ಸೊ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನು? ಅಜ್ಞಾನ ಕಲುಷಂ ಜೀವಂ. ಈ ಜೀವ ಅಜ್ಞಾನದಿಂದ, ಇಗ್ನರೆನ್ಸಿಂದ ತುಂಬಿಕೊಂಡಿದೆ, ಕರೆಕ್ಟಾ? ಜ್ಞಾನಾಭ್ಯಾಸ ಆದ್ವಿ ನಿರ್ಮಲ. ಇದು ಜ್ಞಾನ ಅಭ್ಯಾಸ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಈ ಥರದ ಅಭ್ಯಾಸ ಮಾಡ್ತಾ ಜ್ಞಾನ ಅಭ್ಯಾಸ ಮಾಡ್ತಾ ಅದು ಇಗ್ನರೆನ್ಸ್ ಹೋಗಿ ನಿರ್ಮಲ ಆಗುತ್ತೆ. ಓಕೆನಾ? ನಿಮ್ಮ ಇಂಟೆಲೆಕ್ಚುವಲ್ ಅಪ್ಲಿಕೇಶನೆಲ್ಲ ಇಲ್ಲಿ ಬರುತ್ತೆ. ಮಾಡ್ತಾ ನಿರ್ಮಲ ಆಗುತ್ತೆ. ಕೃತ್ವಾ ಜ್ಞಾನಂ. ಇದು ಜ್ಞಾನ ಬಂದ ಮೇಲೆ ಈ ಇಂಟೆಲೆಕ್ಟು ಇದನ್ನು ಉಪಯೋಗಿಸಿ ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ನಾವು ಜ್ಞಾನ ಬಂದ ಮೇಲೆ ಸ್ವಯಂ ನೋಡಿ, ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇ ಜಲಂ ಕತಕರೇಣುವ. ಈ ಜ್ಞಾನ ನೀವು ಇಂಟೆಲೆಕ್ಚುವಲಿ ಏನು ಮಾಡಿದಿರಿ ಅದು ತಾನು ಕೂಡ ನಾಶ ಆಗಿ ಹೋಗ್ಬಿಡ್ತದೆ. ಹೇಗೆ ಅಂದರೆ
ಬಾವಿ ಸರ್ಫೇಸು ಡಸ್ಟ್ ಬಂದುಬಿಟ್ಟಿದೆ, ನಮ್ಮ ಬಿಂಬ ಕಾಣಲ್ಲ ಅದಕ್ಕೆ. ಆವಾಗ ಏನು ಮಾಡ್ತೀರಿ, ಕಟಕರೇಣು ಪೌಡರ್ ಹಾಕ್ತಾರೆ ಅದಕ್ಕೆ, ನಿಮ್ಮ ಸೋಪ್ ನಟ್ ಪೌಡ್ರ್ ಏನೋ ಒಂದು ಪೌಡ್ರ್, ಕಟಕರೇಣು ಪೌಡ್ರ್ ಹಾಕ್ತಾರೆ. ಪೌಡ್ರ್ ಹಾಕಿದ ಕೂಡಲೇ ಅದೇನಾಗುತ್ತೆ, ನೀರು ಎಳ್ಕೊಂಡು ಒಂದು ಫಿಲ್ಮ್ ಥರ ಆಗಿಬಿಡುತ್ತೆ ಅದು. ಆಮೇಲೆ ಅದು ಏನಾಗುತ್ತೆ, ಈ ಕಸಗಳನ್ನೆಲ್ಲ ಕೆಳಗಡೆ ತೊಗೊಂಡೋಗಿ ಸೆಟ್ಲಾಗ್ಬಿಡುತ್ತೆ. ಸರ್ಫೇಸು ಫುಲ್ ಕ್ಲಿಯರ್ ಆಗುತ್ತೆ, ನಿಮ್ಮ ಮುಖಬಿಂಬ ಅದರಲ್ಲಿ ಕಾಣುತ್ತೆ. ಹೌದಾ? ನಿಮ್ಮ ಇಂಟೆಲೆಕ್ಟು, ನಾಲೆಡ್ಜು ಇದರ ಜೊತೆ ಹೋಗಿಬಿಡುತ್ತೆ. ಆವಾಗ ಒಳಗಡೆಯಿಂದ ಆತ್ಮತತ್ವ ನಿಮ್ಮಲ್ಲಿ ಗೋಚರ ಆಗುತ್ತೆ. ಇಬ್ಬರು ಡಿಸ್ಕಸ್ ಮಾಡ್ತಾಯಿದ್ದೀವಿ, ಯಾರು, ನಾನು ಸ್ನೇಹಿತರು. ಲೇಟ್ ಆಯಿತು, ಸರಿ ಇವತ್ತು ಸಾಕು ಮಲ್ಕೊಳ್ಳೋಣ ಅಂತ ವಿ ಬೋತ್ ವೆಂಟ್ ಟು ಬೆಡ್. ನೌ ಯು ಡಿಸೈಡ್. ನಾವಿಬ್ಬರು ಮಲ್ಕೊಳ್ಳೋಕ್ಕೆ ಹೋಗಿದ್ದೀವಿ. ಏನು ಡಿಸ್ಕಸ್ ಮಾಡಿದ್ದೀವಿ? ಜ್ಞಾನವನ್ನು ಉಪಯೋಗಿಸಿಕೊಂಡು, ಇಂಟೆಲೆಕ್ಟನ್ನು ಉಪಯೋಗಿಸ್ಕೊಂಡು ಜ್ಞಾನವನ್ನು ಪಡೆದು ಆ ಜ್ಞಾನ ಕೂಡ ಹೋದರೆ ಆತ್ಮತತ್ವ ಬರುತ್ತೆ ಅಂತ ಹೇಳಿಬಿಟ್ಟು ಮಲಗಿದ್ದೀವಿ. ಮಲಗಿದಾಗ ಏನಾಗುತ್ತೆ, ಇಂಟೆಲೆಕ್ಟು ಹೋಯಿತು, ಮೈಂಡು ಹೋಯಿತು, ಜ್ಞಾನ ಬಂತಾ? ಬರಲಿಲ್ಲ. ಯಾಕೆ? ಯು ಆರ್ ಪುಲ್ಡ್ ಬೈ ದ ಫಿನಾಮಿನಲ್ ಫೋರ್ಸಸ್, ಸೊ ಯು ಆರ್ ನಾಟ್ ಏಬಲ್ ಟು ಕಾಂಪ್ರಹೆಂಡ್. ಬಿಕಾಸ್ ಅಲ್ಲಿದೆ ಆನಂದ ಬುಕ್, ಆನಂದಮಯ ಅಲ್ಲಿದೆ. ನಿಮ್ಗೆ ಯಾಕೆ ಅನುಭವಕ್ಕೆ ಬಂದಿಲ್ಲ ಅಂದರೆ ಯು ಆರ್ ಪುಲ್ಡ್ ಡೌನ್ ಬೈ ಫಿನಾಮಿನಲ್ ಫೋರ್ಸಸ್. ದೆರ್ ಇಸ್ ಎ ಡ್ರ್ಯಾಗ್, ದೆರ್ ಇಸ್ ಎ ಪುಲ್. ಒಪ್ಕೊಳ್ತೀರಾ? ಸತ್ವಗುಣ ಕಮ್ಮಿ ಆಗೋದ್ರಿಂದ ಆನಂದ, ಇಂಟೆಲೆಕ್ಟ್ ಕೆಲಸ ಮಾಡಿದೆ, ಇಂಟೆಲೆಕ್ಟ್ ಕಾಂಪ್ರಿಹೆಂಡ್ ಮಾಡಿದೆ. ಈ ಥರ ಮಾಡಿದ್ರೆ ಅದು ಬರುತ್ತೆ ಅಂತ ಗೊತ್ತಾಗಿದೆ. ಆಮೇಲೆ ನಾವು ಮಲ್ಕೊಳ್ಳೋಣ ಅಂತ ಇಬ್ಬರು ಡಿಸೈಡ್ ಮಾಡಿ ಮಲ್ಕೊಂಡಾಗ ಇಂಟೆಲೆಕ್ಟ್ ಹೋದರೂ ಕೂಡ ಅದು ನಿಮಗೆ ಗೋಚರಕ್ಕೆ ಬರಲಿಲ್ಲ. ಯಾಕೆಂದರೆ ಯು ಹ್ಯಾವ್ ಫಾಲನ್ ಇನ್ ಟು ತಮಸ್, ಟೆರಿಬಲ್ ಆ್ಯಕ್ಟಿವಿಟಿ. ಈಗ ಇದನ್ನು ಸತ್ವದಲ್ಲಿ ಹೇಗೆ ನೋಡು. ಸೊ ಹೋದ ಮಾರನೇ ಬೆಳಿಗ್ಗೆ ನಾನೊಂದು ವಾಕಿಂಗ್ ಹೋಗಿದ್ದೀನಿ. ಎಲ್ಲಿ ಹೋಗಿದ್ದೀನಿ? ಲಾಲ್ಬಾಗ್ ಕೆರೆ ದಂಡೆ ಮೇಲೆ ಹೋಗ್ತಾ ಇದ್ದೀನಿ. ಕೆರೆ ದಂಡೆ ಮೇಲೆ ವಾಕಿಂಗ್ ಹೋಗಿದ್ದೀನಿ 8 ಗಂಟೆಗೆ ಬೆಳಿಗ್ಗೆ. ಸರಿ ಕೂತ್ಕೊಂಡೆ, ಕಲ್ಲ ಹತ್ರ ಕೂತ್ಕೊಂಡು ಐ ಆಮ್ ಥಿಂಕಿಂಗ್ ದ ಸೇಮ್ ಶ್ಲೋಕ ದೇವ್. ಎಳೆ ಬಿಸಿಲು ಬರ್ತಾಯಿದೆ, ನೀರು ನಿಂತಿದೆ ತಿಳಿಯಾಗಿ, ಗಿಡಗಳಲ್ಲಿ ಏನೋ ಸೌಂಡು, ನೇಚರ್ ಜೊತೆ ಕೂತಿದ್ದೀನಿ, ಯೋಚನೆ ಮಾಡ್ತಾಯಿದ್ರಿ. ಇಂಟೆಲೆಕ್ಟು ಹೀಗೆ ಮಾಡುತ್ತೆ, ಇಂಟೆಲೆಕ್ಟು ಹಾಗೆ ಮಾಡುತ್ತೆ, ಹೀಗೆ ಮಾಡಿದ್ರೆ ಅಜ್ಞಾನ ಹೋಗುತ್ತಾ, ಹೇಗೆ ಹೋಗುತ್ತೆ? ನೋಡ್ತಾ 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 ಇಂಟೆಲೆಕ್ಟು ಸ್ವಲ್ಪ ಹೊತ್ತಲ್ಲಿ ಹೋಗಿಬಿಡುತ್ತೆ. ಯಾಕೆ ಹೋಗುತ್ತಂದರೆ ನಾನು ಆ ಪರಿಸರದಲ್ಲಿ ಕೂತ್ಕೊಂಡಿದ್ದೀನಿ, ಪ್ರಶಾಂತ ವಾತಾವರಣದಲ್ಲಿ ಕೂತಿದ್ದೀನಿ. ಇಂಟೆಲೆಕ್ಟು ಟುಸ್ಸನ್ನು ಭಯ ಆಗಬೇಕು. ನನ್ನ ಕಣ್ಣು ಗುರಿ ಬ್ಲಿಂಕ್ ಆಗ್ತಾಯಿದ್ದಾವೆ, ಏನೂ ಕಾಣ್ತಾ ಇಲ್ಲ. ಐ ಹ್ಯಾವ್ ಬಿಕಮ್ ಒನ್ ವಿತ್ ದ ನೇಚರ್. ಡಿಸೈರ್ ಇದೆಯಾ? ಇಮೋಷನ್ ಇದೆಯಾ? ಸ್ವಪ್ನ ಇದೆಯಾ? ಏನಿಲ್ಲ. ಇಂಟೆಲೆಕ್ಟ್ ಹಾಕಿ, ಇಂಟೆಲೆಕ್ಟು ಸ್ವಲ್ಪ ಹೊತ್ತು ಬೇಡ, ನೀನು ಬೇಡ, ಭಯ ಆಯಿತು. ಸೊ ಯು ಆರ್ ಜಸ್ಟ್ ಬ್ಲ್ಯಾಂಕ್ ಫಾರ್ ಎ ವೈಲ್ ದೇರ್. ಯು ಆರ್ ಜಸ್ಟ್ ಬ್ಲ್ಯಾಂಕ್. ಇಂಟೆಲೆಕ್ಟಿಂದಲೇ ಸ್ವಪ್ನ ಬರುತ್ತೆ ಅಂತ ಹೇಳ್ತಾರೆ. ಸ್ವಪ್ನ ಬರಬೇಕಾದ್ರೆ ಇಮೋಷನ್ ಹೋಗ್ಬೇಕಾದ್ರ ಜೊತೆ, ಅದಿಲ್ಲ ಅಲ್ಲಿ. ಈಗ ಯು ಹ್ಯಾವ್ ಕ್ರಾಸ್ಡ್ ಸ್ವಪ್ನ, ಯು ಹ್ಯಾವ್ ಕ್ರಾಸ್ಡ್ ಯುವರ್ ಇಮ್ಯಾಜಿನೇಷನ್. ನೌ ಯು ಆರ್ ಅಪ್ಲೈಂಗ್ ಯುವರ್ ಇಂಟೆಲೆಕ್ಟ್ ಆನ್ ದಿಸ್ ಪರ್ಟಿಕ್ಯುಲರ್. ಎಷ್ಟು ನಾನು ಸೀರಿಯಸ್ ಆಗಿದ್ದೀನಿ ಅಂದರೆ ಇಂಟೆಲೆಕ್ಚುವಲಿ ಅನಾಲಿಸಿಸ್ ಮಾಡಿ ಇದು ಅಲ್ಲ ಇದಲ್ಲ 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 ಇದೆಲ್ಲ ಮಾಡಿ ನೋಡಿದಾಗ ಹೀಗಾಗುತ್ತೆ, ಕಥಕರೇನು ಅದು ಹೋದಾಗ ಹಾಗಾಗುತ್ತೆ, ಹಾಗೆ ಒಳಗಡೆ ಬರುತ್ತೆ. ನನ್ನ ಇಂಟೆಲೆಕ್ಟ್ ಯಾಕೆ ಬೇಕಾಗಿಲ್ಲ ನನಗೆ. ಹಿಂಗೆ ಕಣ್ಣು ಓಪನ್ ಮಾಡಿದ್ರೆ ಒಂದು ವೇಳೆ ಇಂಟೆಲೆಕ್ಟಲ್ಲಿ ಹೋಯ್ತು, ಇಲ್ಲ, ಮೈಂಡ್ ಬ್ಲ್ಯಾಂಕ್ ಆಗೋಯ್ತು, ಅಮನಿ ಭಾವ ಬಂದುಬಿಡ್ತು. ಕಣ್ಣು ನೋಡ್ತಾ ಇದೆ, ನೀರಿದೆ, ವಾತಾವರಣ, ಯಾರು ಮಾತಾಡಿಸ್ತಾ ಇಲ್ಲ, ಒಬ್ಬನೇ ಇದ್ದೀನಿ. ಐ ಹ್ಯಾವ್ ಬಿಕಮ್ ಒನ್ ವಿತ್ ದ ಸರೌಂಡಿಂಗ್ ನೇಚರ್. ಐ ಹ್ಯಾವ್ ಬಿಕಮ್ ಒನ್ ವಿತ್ ದ ಟ್ರೀಸ್, ಪ್ಲಾಂಟ್ಸ್, ವಾಟರ್ ಎಲ್ಲ ಒಂದಾಗಿ ವೈಶಾಲ್ಯತೆ ಬಂದುಬಿಟ್ಟಿದೆ. ಕಣ್ಣು ಓಪನ್ ಆಗಿದೆ. ಇದು ಆನಂದಮಯ ಆನಂದಬುಕ್ ಪ್ರಾಜ್ಞ ತೃತೀಯ ಪಾದ. ತುರಿಯ ಅಂದರೆ ಈ ಥರ ಪ್ರಯತ್ನಪೂರ್ವಕವಾಗಿ ನೀವು ಮಾಡಿದಾಗ, ಪ್ರಯತ್ನಪೂರ್ವಕವಾಗಿ ಕೂತ್ಕೊಂಡು ಮಾಡಿದಾಗ ಆಗುತ್ತೆ. ಆಗಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನೋ ಏನಿದೆ? ಏನು ಕಂಡೀಷನ್ನು? ಆ ಥರ ನೀವು ಕೂತ್ಕೊಂಡಾಗ ಆಗಬೇಕಾದ್ರೆ ಏನೋ ಒಂದು ಕಂಡೀಷನ್ ಇದೆ, ಅದು ಫುಲ್ಫಿಲ್ ಆಗಬೇಕು. ಏನದು? ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗಬೇಕಾದ್ರೆ ಏನಾಗಬೇಕು?
ವಾಸನೆಗಳು ನಿಮ್ಮಿಂದ ಅಲ್ಲಡಿ, ವಾಸನೆಗಳು ಏನು ಮೇಲೆ ಬರಬಾರ್ದು, ಎಲ್ಲ ಸದೌಡ್ಬೇಕು. ಅಮನಿ ಭಾವ. ಮನಸ್ಸು, ನಿಮ್ಮ ಸಚ್ಚಿದಾನಂದೇಂದ್ರ ಸ್ವಾಮಿಗಳು ಹೇಳ್ತಾರೆ, ಮನಸ್ಸು ಆತ್ಮಹತ್ಯೆ ಮಾಡ್ಕೊಂಡು ಬಿಡುತ್ತೆ. ಇವನ ಹತ್ರ ಏನು ಕೆಲಸ ಆಗಲ್ಲ, ಇವನು ಸುಮ್ಮನೆ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾನಲ್ಲ, ನಾನೇನು ಮಾಡಲಿ ಇವನ ಹತ್ರ ಅಂತ ಮನಸ್ಸು ಆತ್ಮಹತ್ಯೆ ಮಾಡಿಕೊಂಡಾಗ ನಿಮ್ಮ ಸ್ವಸ್ಥಾನದಲ್ಲಿ ಆರಾಮಾಗಿರ್ತೀರಾ, ಏಕಾಂತದಲ್ಲಿರ್ತೀರಾ. ಅದು ತುರೀಯ. ಸೊ ಇಂಟೆಲೆಕ್ಟು ಡ್ರಾಪ್ ಆದಾಗ ಎಚ್ಚರದಲ್ಲಿ ಅನುಭವ ಆಗುತ್ತೆ, ಶುದ್ಧ ಸತ್ವದಲ್ಲಿ ಅನುಭವ ಆಗುತ್ತೆ. ಶುದ್ಧ ಸತ್ವದಲ್ಲಿ ಅನುಭವ ಆಗಿದ್ರೆ ವಾಸನೆಗಳು ಅಷ್ಟರ ಮಟ್ಟಿಗೆ ನಿಮ್ಮನ್ನು ಬಿಟ್ಟು ಹೋಗಿರಬೇಕು. ಬಂತ? ವಾಸನೆಗಳು ನಿಮ್ಮನ್ನು ಬಿಟ್ಟು ಹೋಗೋವರೆಗೂ ಈ ಥರ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಈ ಥರ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾದರೆ ನಮಗೇನು ದಾರಿ? ನಮಗೇನು ದಾರಿ? ಈ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ, ಬಟ್ ಆ ಮಟ್ಟಕ್ಕೆ ನಾವು ಅಲ್ಲೂ ಅಟ್ಲೀಸ್ಟ್ ಸ್ವಲ್ಪ ಕೂತ್ಕೊಳ್ಳೋಕ್ಕಾದ್ರೆ ನಾನು ಹೋಗ್ಬೇಕಲ್ಲ. ಏನು ದಾರಿ? ಪೂಜೆ, ಭಜನೆ, ಶುಭ ಕರ್ಮ. ಕರ್ಮಣ್ಯ ಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮಕೃತ್. You incorporate the qualities of non-doing in doing. You incorporate the qualities of non-doing in doing. ಪೂಜೆ ಮಾಡ್ತಾ ಇದ್ದರೆ ಕೈಗಳೇನೋ ಮಾಡ್ತಾ ಇದೆ, ನೀವಿಲ್ಲ ಅಲ್ಲಿ. You incorporate the qualities of non-doing in doing, doing in non-doing, ಕೃಷ್ಣ ಕರ್ಮಕೃತ. ಯಾವುದೇ ಕೆಲಸ ಮಾಡಿದಾಗಲೂ, ನಾನಿಲ್ಲಿ ಕಸ ಗುಡಿಸ್ತಿದ್ರೆ, ನಾನಿಲ್ಲಿ ಚೇರ್ ಒರೆಸಿದ್ರೆ, ನೋಡಿ ಇನ್ನೊಂದು ಸರಿ ಓದ್ತೀನಿ, ಭಗವದ್ಗೀತೆ 4ನೇ ಅಧ್ಯಾಯ 18ನೇ ಶ್ಲೋಕ. ಕರ್ಮಣ್ಯ ಅಕರ್ಮಯ ಪಶ್ಚೇತ್. ಕೇಳಿದ್ದೀರಲ್ವಾ? ಕೇಳಿದ್ದೀರಿ ತಾನೇ? ಈ ಸಂದರ್ಭದಲ್ಲಿ ನೀವು ಕೂತ್ಕೊಳ್ಳೋಕ್ಕಾಗಲಿಲ್ಲ, ನನ್ನ ಲಾಲ್ಬಾಗಲ್ಲಿ ನನಗೇನೋ ಅನುಭವ ಆಯಿತು, ನಿಮ್ಗದು ಆಗಲ್ಲ. ಏನು ಮಾಡಬೇಕು? ಆಗಬೇಕಾದ್ರೆ ನಿಮ್ಮನ್ನು ವಾಸನಾಕ್ಷಯಕ್ಕೆ ತೊಡಗಿಸಿಕೊಳ್ಬೇಕು. ವಾಸನಾಕ್ಷಯ ಹೇಗಾಗುತ್ತೆ? ಕರ್ಮಯೋಗದ ಮೂಲಕ ಆಗುತ್ತೆ, ನಮಗೆ ಬೇರೆ ದಾರಿ ಇಲ್ಲ. ಕರ್ಮಯೋಗ ಹೇಗಾಗುತ್ತೆ? ಕರ್ಮಣಿ ಅಕರ್ಮಯ ಪಶ್ಚಿತ್. ನೋಡಿ, ಕರ್ಮಣ್ಯ ಪಶ್ಚೇದ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕೃಷ್ಣ ಕರ್ಮಕೃತ್. ಕರ್ಮಣ್ಣಿ ಅಕರ್ಮಯ ಪಶ್ಚೇತ್. ಕರ್ಮದಲ್ಲಿ ಅಕರ್ಮವನ್ನು ನೋಡಬೇಕು. ಅಕರ್ಮಣಿ ಚ ಕರ್ಮಯ, ಅಕರ್ಮದಲ್ಲಿ ಕರ್ಮವನ್ನು ನೋಡು. ಸಬುದ್ಧಿಮಾನ್. ನೋಡಿ ಓದ್ತೀನಿ, ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ಯಾವನ ನೋಡುತ್ತಾನೆಯೋ ಅವನ ಮನುಷ್ಯರಲ್ಲಿ ಬುದ್ಧಿವಂತನು. ನಿಜವಾದ ಇಂಟೆಲೆಕ್ಟು ಇದು. ಮ್ಯಾನಿಪ್ಯುಲೇಟ್ ಮಾಡೋದಲ್ಲ, ದುಡ್ಡು ಸಂಪಾದನೆ ಮಾಡೋದಲ್ಲ, ರಾಜಕೀಯ ಅಲ್ಲ. ಇಂಟೆಲಿಜೆನ್ಸನ್ನು ಏನಕ್ಕೆಲ್ಲ ಉಪಯೋಗಿಸ್ಕೋಬೋದು ಹೊರಗಡೆ, ಅದಲ್ಲ. ನಿಜವಾದ ಇಂಟೆಲಿಜೆನ್ಸ್ ಯಾವುದು? ಬುದ್ಧಿವಂತ ಅಕರ್ಮದಲ್ಲಿ ಕರ್ಮವನ್ನು ಯಾವನು ನೋಡುತ್ತಾನೆಯೋ ಅವನು ಮನುಷ್ಯರಲ್ಲಿ ಬುದ್ಧಿವಂತನು, ಅವನೇ ಯೋಗಿಯು ಮತ್ತು ಎಲ್ಲ ಕರ್ಮಗಳನ್ನು ಮಾಡಿದವನು. ಈಗೇನು ಲಾಭ? ಈ ಮೆಥಡಲ್ಲಿ ನೀವು ಕರ್ಮ ಮಾಡ್ತಾ ಹೋದರೆ ವಾಸನೆಗಳು, ಹೊಸ ವಾಸನೆಗಳು ಹುಟ್ಟುವುದಿಲ್ಲ, ಇರೋ ವಾಸನೆಗಳು ಕ್ಷೀಣ ಆಗ್ತಾ ಹೋಗ್ತವೆ. ವಾಸನಾಕ್ಷಯ ಆದಮೇಲೆ ನೀವು ಆ ಥರ ಕೂತ್ಕೋಬೋದು. ಸತ್ವಗುಣದಲ್ಲಿ ಕೂತ್ಕೊಳ್ಬೇಕಾದ್ರೆ ವಾಸನಾಕ್ಷಯ ಆಗಬೇಕು. ಸೊ ನಾವು ಎಲ್ಲಿದ್ದೀವಿ, ನಾವು ಏನು ಮಾಡ್ಬೋದು, ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ, ಎಲ್ಲ ಸ್ವಲ್ಪ 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 ನಮಗೆ ಈಗ ಒಂದು ಸ್ಕೇಲ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಅಸಾಧ್ಯ ಅಲ್ಲ, ಸಾಧ್ಯ ಇದೆ, ಮಾಡಿ ತೋರಿಸಿ. ಈಗ ನನಗೆ ಆ ಥರ ಜವಾಬ್ದಾರಿ ಇದೆ, ಇದಿದೆ, ಹಾಗಿದೆ, ಮನೆ ಇದೆ, ಮಕ್ಕಳಿದೆ, ನಾನು ಸತ್ತ ಮೇಲೆ ಅವರಿಗೆ ಮಾಡಬೇಕು, ಅವರಿಗೆಲ್ಲ ಮಾಡಿ, ಯಾರು ಬೇಡ ಅಂತಾರೆ. ನಿಧಾನವಾಗಿ ಮಾಡಿ, ಸಮಾಧಾನವಾಗಿ ಮಾಡಿ.
ಒಂದು ವೇಳೆ ನಿಮಗೆ ಇದೆಲ್ಲ ಅಬ್ಸರ್ವ್ ಯಾವುದು ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ, ಭಾವನೆ ಬಂತು, ಯು ಸಿಟ್ ಲೈಕ್ ರಮಣನ ಥರ ಕೂತ್ಕೊಬಿಡಿ. ಒಂದು ವೇಳೆ ಆ ಥರ ಬರಲಿಲ್ಲ, ನನ್ನ ಜವಾಬ್ದಾರಿ ಮಾಡಿ ಈ ಥರ ಮಾಡಿ. ಕರ್ಮಣಿ ಅಕರ್ಮಯ ಪಶ್ಚೇತ ಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣ ಅವನು ಬುದ್ಧಿವಂತ. ಸೊ ನಾವು ಎಲ್ಲಿಗೆ ಬಂದ ಈಗ? ತತ್ವ ನೋಡಿ ತುರಿಯೋಕ್ಕಿನ್ನ ಹೋಗಿಲ್ಲ. ಸುಷುಪ್ತಿ ಮತ್ತು ಸತ್ವ. ಸೊ ಈ ಭಾವನೆಯನ್ನು ನಾವು ನಮಗೆ ಬರೀ ಆನಂದ ಬುಕ್ಕಲ್ಲಿದ್ದೀವಿ. ಆನಂದವನ್ನು ಪಡಿಬೇಕು. ಒಂದು ವೇಳೆ ಈ ನಿದ್ರೆಯಲ್ಲಿ ಗೊತ್ತು ನಮಗೆ ಇಟ್ಸ್ ಎ ಟೆರಿಬಲ್ ಆ್ಯಕ್ಟಿವಿಟಿ. ಯು ಆರ್ ಇದು ನಿಮ್ಗೆ ಯಾವಾಗಲಿ ಕಂಟ್ರೋಲ್ ಇಲ್ಲ, ವಾಲಿಷನ್ ಇಲ್ಲ. ಇಲ್ಲಿ ವಾಲಿಷನ್ ಇದೆ. ಎಲ್ಲಿ? ಎಚ್ಚರದಲ್ಲಿ ವಾಲಿಷನ್ ಇದೆ. ಯು ಕ್ಯಾನ್ ಅಪ್ಲೈ ಯುವರ್ ಥಾಟ್ ಆ್ಯಂಡ್ ಸಿ ದ್ಯಾಟ್ ಯು ಬಿಕಮ್ ಬ್ಲ್ಯಾಂಕ್. ಯಾವುದೊಂದು ಆಧಾರ ತಗೊಂಡು ಪೂಜೆ ಮಾಡಿಕೊಂಡು ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಭಾವವಂ ಕ್ಷುಲ್ಲ ಜಗದಿನ್ ಬಿಡಿಸಿ ಮೇಲೊಯ್ಯುವುದು. ಯಾವುದಾದರೂ ಒಳಿತು. ಸೊ ನಿಮ್ಮ ಮನಸ್ಸೆಲ್ಲಿರಬೇಕು? ಅಲ್ಲಿರಬೇಕು. ದೇಹ ಕೆಲಸ ಮಾಡಲಿ. ಈಗ ನೀವು ಡೈಲಿ ಕೆಲಸ ಏನೋ ಮಾಡ್ತೀರ, ಮನೇಲಿ ನಿತ್ಯ ಕರ್ಮ ಅದೆಲ್ಲ ಮಾಡ್ತೀರಪ್ಪ, ಅದಕ್ಕೇನು ಎಕ್ಸ್ಟ್ರಾ ಏನಾದ್ರು ಎಫರ್ಟ್ಸ್ ಬೇಕಾ, ಎಕ್ಸ್ಟ್ರಾ ಥಾಟ್ಸ್ ಬೇಕಾ? ಅದೇ ಟೈಪ್ ಮಾಡಲ್ವ ಅವರೆಲ್ಲ, ಅದೇ ಥರ ಇದು ಮಾಡ್ಕೊಂಡು ಹೋಗುತ್ತೆ. ಅದಕ್ಕೇನು ಬೇಕು ನಿಮ್ಮದು? ಇನ್ನೊಂದು ಎಕ್ಸ್ಟ್ರಾ ಏನು ಬೇಕಾಗಿದೆ? ಆ ಕೆಲಸ ಮಾಡೋವಾಗಲೂ ಕೂಡ ಮನಸ್ಸನ್ನು ಎಲ್ಲಿಡ್ತೀರ? ನಾವು ಜಪ ಇಟ್ಕೊಳ್ಳಿ, ಮಾಡಿ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಏನೇನು ಕೆಲಸ ಮಾಡ್ತಾಯಿದ್ದೀನಿ ಅದೆಲ್ಲ ನಿನ್ನ ಆರಾಧನೆ ಅಂದರೆ ನೀನೇ ನನ್ನ ಮೂಲಕ ಮಾಡ್ತಾ ಇದ್ದೀಯ ಅಂತ. ಯು ಆರ್ ಕಂಪ್ಲೀಟ್ಲಿ ಸರೆಂಡರಿಂಗ್. ನಿಮ್ದೇನಿದೆ? ಬಾಯಲ್ಲಿ ಹೇಳ್ತೀರಾ ನಮ್ಮದೆಲ್ಲ ನೀನೇ, ಅದೆಲ್ಲ ದೇವ್ರದ್ದೇ, ನಮ್ಮದೆಲ್ಲ. ಮನೆ ಯಾರ ಹತ್ರ ಹೋಗ್ಬಿಟ್ಟು ಎಲ್ಲ ನೋಡೋ, ನಾನು ಹಂಗೆ ಹೇಳ್ತೀನಿ, ಹಂಗೆ ನೋಡಿ, ಹಿಂಗೆ ಹೇಳ್ತೀನಿ, ಹಿಂಗೆ ಮಾಡುತ್ತೆ, ಅಲ್ಲೋಗಿ ಏನೋ ಹೇಳ್ತೀರ. ಎಲ್ಲ ದೇವ್ರದೇ, ಎಲ್ಲ ದೇವ್ರದ್ದಂತ ಹೇಳೋದು. ಆಮೇಲೆ ಯಾವುದನ್ನು ಅವನ ನಿಯಮಕ್ಕೆ ಬೀಳಲ್ಲ, ಎಲ್ಲ ನಾನೇ ಅಂತ ಧಾವಂತ ಪಡ್ತಾ ಇರೋದು. ಇದು ಯಾವ ಭಕ್ತಿ? ಒಳ್ಳೆಯದಾದ್ರೆ ನಾನು ಮಾಡದೇ ಇರೋದು. ಅದರಲ್ಲಿ ಬೇರೆ ಬೇರೆ ಲೆವೆಲ್ ಇದೆ. ದೇವರಿಗೆ ನೀನು ಅಲ್ಲೇ ಇರು ಸ್ವಲ್ಪ ಹೊತ್ತು, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡೋರು ಇದ್ದಾರೆ. ದೇವರಿಗೆ ಸ್ಕ್ರೀನ್ ಹಾಕಿ ಮಾಡೋರು ಇದ್ದಾರೆ. ಏನೋ ಸೊ ಇದೆಲ್ಲ ವ್ಯವಹಾರದಲ್ಲೇ ನಿಂತು ಹೋಗುತ್ತೆ ಹೊರತು ಆತ್ಮಜ್ಞಾನಕ್ಕೆ, ಅಧ್ಯಾತ್ಮಕ್ಕೆ, ಕೆಲಸಕ್ಕೆ ಬರಲ್ಲ. ಎಲ್ಲಿವರೆಗೆ ಮನಸ್ಸು ತಟಸ್ಥವಾಗುತ್ತೆ, ಎಲ್ಲಿವರೆಗೆ ಇಂಟೆಲೆಕ್ಟಿಗೆ ಇಂಪಾರ್ಟೆನ್ಸು ಸಿಗಲ್ವೋ, ಇಂಟೆಲೆಕ್ಟಿಗೆ ಇಂಪಾರ್ಟೆನ್ಸು ಸಿಗಬಾರ್ದು. ಇಂಟೆಲೆಕ್ಟಿಗೆ ಇಂಪಾರ್ಟೆಂಟ್ ಸಿಗದೆ ಹೋದರೆ ಈಗೋಗೆ ಇಂಪಾರ್ಟೆನ್ಸು ಸಿಗಲ್ಲ. ಈಗೋಗೆ ಇಂಪಾರ್ಟೆನ್ಸ್ ಸಿಗದೆ ಹೋದರೆ ಮನಸ್ಸು ಏನಿಲ್ಲದೆ ಹೋದರೂ ಒಂದು ಕಡೆ ಕೂತ್ಕೊಳ್ಳುತ್ತೆ. ಕೂತ್ಕೋಬೇಕಾದ್ರೆ ಇಲ್ಲಿ ಒಂದು ಪ್ರೀ ಕಂಡೀಷನ್ ಇದೆ. ಆ ಥರ ಕೂತ್ಬೇಕಾದ್ರೆ ನಿಮ್ಮ ಮನಸ್ಸು ಯಾವುದೋ ಹೈಯರ್ ಆಲ್ಟರಲ್ಲಿ ಥಾಟ್ಸನ್ನು ಕೇಂದ್ರೀಕೃತ ಮಾಡಿರಬೇಕು. ಹೌದಾ? ಒಂದು ಮೇಲ್ಗಡೆ ಕೊಂಬೆಗೆ ನೀವು ಹಿಡ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ಕೊಂಬೆನ ನೀವು ಬಿಡಬೇಕು. ಆ ಮೇಲ್ಗಡೆ ಕೊಂಬೆ ಎಷ್ಟು ಬಲವಾಗಿ ಇಟ್ಟಿರ್ತೀರೋ ಅಷ್ಟು ಬಲವಾಗಿ ಕೆಳಗಡೆ ಕೊಂಬೆ ನಿಮ್ಮಿಂದ ಕಳಿಸ್ಕೊಳ್ಳುತ್ತೆ. ನೀವು ಭಗವಂತನಲ್ಲಿ ಎಷ್ಟು ಬಲವಾಗಿ ಹಿಡಿದಿದ್ದೀರೋ ಅಷ್ಟು ಇಲ್ಲಿ ನಿಮ್ಮನ್ನು ಕಳಿಸ್ಕೊಳ್ಳುತ್ತೆ. ಸೊ ಅದು ಮುಖ್ಯ. ಆಮೇಲೆ ನಿಮ್ಮ ಗುಣಗಳು, ದೈವಿ ಗುಣಗಳು, ಅದು ಇದು ಅದೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಒಂದೊಂದಾಗಿ. ನನಗೆ ಬುಕ್ ಹಿಡ್ಕೊಂಡು ಮಾಡ್ತೀನಿ ಅಂತಂದರೆ ಅದೆಲ್ಲ ವರ್ಕೌಟ್ ಆಗಲ್ಲ. ಅದು ಹೇಳಲ್ಲ, ಯುಕ್ತಿ ಸಾಮ್ರಾಜ್ಯದಲ್ಲಿ, ಯುಕ್ತಿ ಸಾಮ್ರಾಜ್ಯ ಹೊರಗಡೆ ಇರೋದೇನು ನಾವು ನೋಡ್ತಾ ಇರೋದು ಯುಕ್ತಿ ಸಾಮ್ರಾಜ್ಯ. ಎಲ್ಲ ಯುಕ್ತಿ, ಆಲ್ ಪೀಪಲ್ ಆರ್ ವೆರಿ ಸ್ಮಾರ್ಟ್, ಎಲ್ಲರೂ ಸ್ಮಾರ್ಟೇ, ಎಲ್ಲರೂ ಈಗೋಯಿಸ್ಟಿಕ್ಕು. ಯುಕ್ತಿ ಸಾಮ್ರಾಜ್ಯ ಇದರಲ್ಲಿ ಏನಾಗಿದೆ? ಭಕ್ತಿ ಬಡ ಪರದೇಶಿ. ಭಕ್ತಿ ಇದೆಯಾ? ಎಲ್ಲಿದೆ? ಯಾರು ಕೇಳಿದ್ರು ನಾನು ಅಂತಾರೆ. ಯಾರು ಕೇಳಿದ್ರು ನಾನು ನೀನು ಇಷ್ಟೇ.
ನೀವು ಯಾರಾದ್ರೂ ಮನೆಗೆ ಹೋಗ್ಬಿಟ್ಟು ನಾನು ಹಾಗೆ ಹೀಗೆ ನಮ್ಮ ಮಗ ಹೀಗೆ ಅವರು ನನ್ನ ಮಕ್ಕಳು ಹೀಗೆ ನನ್ನ ಮಗ ಹೀಗೆ ನಾವು ಗಂಡ ಹೀಗೆ ನಾನು ಇಬ್ಬರು ಹುಡುಗಿರು ಮಾತಾಡ್ದಾಗಲೂ ಅಷ್ಟೇ ನನ್ನ ಗಂಡ ಹೀಗೆ ಅವಳು ನನ್ನ ಗಂಡ ಹೀಗೆ ಈ ಹುಡುಗರು ನನ್ನ ಹೆಂಡ್ತಿನೋ ನನ್ನ ಮನೆ ನನ್ನ ಮಕ್ಕಳು ಅಂದರೆ ಅವ್ರು ನನ್ನ ಮಕ್ಕಳು ಬೇರೆ ಏನು ಮಾತಾಡ್ತೀರಾ ನೀವು ನನ್ನ ಕೆಲಸ ಅಂದರೆ ನನ್ನ ಕೆಲಸ ಅಂತಾನೆ ನಾನು ಯಾವುದರಲ್ಲಿ ಕಡಿಮೆ ಅಂತ ನಾನು ಯಾವುದರಲ್ಲಿ ಕಡಿಮೆ ಅಂತ ಎಲ್ಲರೂ ಅಷ್ಟೇ ಅದನ್ನೇ ಹೇಳೋದು ತಪ್ಪಲ್ಲ ಪ್ರಕೃತಿ ಎಲ್ಲರ ಮೂಲಕವೂ ಕೆಲಸ ಮಾಡ್ತಾಯಿದೆ ಕಾಲಧರ್ಮಕ್ಕೆ ಅನುಗುಣವಾಗಿ ಆಲೋಚನೆಗಳು ಬದಲಾವಣೆ ಆಗ್ತಾ ಇದ್ದಾವೆ ಎಲ್ಲರ ಆಲೋಚನೆಗಳು ಬದಲಾವಣೆ ಆಗ್ತಾ ಇದೆ ಒಂದು 50 ವರ್ಷದ ಹಿಂದೆ ಜನಗಳಲ್ಲಿರೋ ಆ ಸಿವಿಕ್ ಸೆನ್ಸು ಆ ಎಥಿಕ್ಸು ಮೊರಾಲಿಟಿ ಅದು ಯಾವುದು ಇವಾಗಿಲ್ಲ ಅವಶ್ಯಕತೆ ಇಲ್ಲ ಅಂತ ಇದು ಎರಡು ಒಂದು ತಾತ್ಕಾಲಿಕ ಧರ್ಮ ಅಂತಿದೆ ಇನ್ನೊಂದು ಶಾಶ್ವತ ಧರ್ಮ ಅಂತಿದೆ ತಾತ್ಕಾಲಿಕ ಧರ್ಮ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ 10 ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಶಾಶ್ವತ ಧರ್ಮ ಅದು ಚೇಂಜ್ ಆಗಲ್ಲ ನಮ್ಮ ಆಚರಣೆ ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅದು ಶಾಶ್ವತ ಧರ್ಮ ಅದು ಚೇಂಜ್ ಆಚರಣೆ ವಿಧಗಳಲ್ಲಿ ಬದಲಾವಣೆ ಆಗಿದೆ ಗುರಿ ಒಂದೇ ತಿಳ್ಕೊಳ್ಳಿ ಸೊ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಆಯಿತಾ ಆಯಿತು ನೀವು ಯುಕ್ತಿ ಮಾಡ್ತಾ ಹೋಗಿದ್ದೀರಾ ಭಾಳ ಶಕ್ತಿ ಇದೆ ನಿಮಗೆ ಪವರ್ ಇದೆ ಎಲ್ಲ ಆಯಿತು ಶಕ್ತಿ ಚತುರತೆ ಯುಡುಗಿ ಇದೆಲ್ಲ ಕಡಿಮೆ ಆಯಿತು ಒಂದು ದಿವಸ ಕಡಿಮೆ ಆಗುತ್ತಾ ಇಲ್ವಾ ಇಲ್ಲ ಹಿಂಗೆ ಇರುತ್ತಾ ಶಕ್ತಿ ಚತುರತೆ ಯುಡುಗಿ ಮನ ಸೋತೊಂದು ಉತ್ಕ್ರಮಣದ ಅರೆಮನದಿ ಇನ್ನೇನು ಹೋಗಬೇಕು ಅರ್ಧ ಮನಸ್ಸು ಹೋಗ್ತೀನೋ ಇಲ್ವೋ ಬದುಕ್ತೀನೋ ಹೋಗ್ತೀನೋ ಆವಾಗ ದೈವವನ್ನು ಪಿಡಿದೇನು ದೈವವನ್ನು ಹಿಡಿದ್ರೆ ಏನಾಗುತ್ತೆ ಸಾಯವಾಗ ದೈವವನ್ನು ಹಿಡಿದ್ರೆ ಏನಾಗುತ್ತೆ ಈ ಮಾಡೋದೆಲ್ಲ ಮಾಡಿಬಿಟ್ಟು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆ ಯುಡುಗಿ ಮನೀನು ಸೋತಂದು ಉತ್ಕ್ರಮಣದ ಅರಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಭಕ್ತಿ ರಕ್ತದಲ್ಲಿ ಪರಿಗೆ ಅಂದ್ರೇನು ಹೇಗೆ ಭಕ್ತಿ ರಕ್ತದಲ್ಲಿ ಹರಿಯೋದು ನೀವು ಪ್ರತಿ ಆಲೋಚನೆಗಳಲ್ಲೂ ಭಕ್ತಿ ಬರಬೇಕು ಕಾಯ ವಾಚ ಮನಸ್ಸ ಏನು ಮಾಡ್ತೀರೋ ಅದರೆಲ್ಲ ದೇವರನ್ನು ಸೇರಿಸ್ಕೊಂಡೇ ಮಾಡೋದು ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಬ್ರಹ್ಮಾನುಭವವನ್ನು ನಿಮಗೇನು ಅನುಭವ ಇದೆ ಇದನ್ನು ಬ್ರಹ್ಮಾನುಭವವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ತಿಳ್ಕೊ ಇದು ನಾನು ಮಾಡ್ತಾ ಇಲ್ಲ ಯಾರೋ ನನ್ನ ಮೂಲಕ ಮಾಡ್ತಾ ಇದ್ದಾರೆ ಅದನ್ನು ನಾನು ಪರಬ್ರಹ್ಮ ತತ್ವ ಅಂತ ತಿಳಿದಿದ್ದೀನಿ ಅಂದ್ಕೊಂಡ್ರೆ ನಿಮಗೆ ಯಾವ ವಾಸನೆಗಳು ಬೆಳೆಯಲ್ಲ ವಾಸನೆ ಏನಾದರೂ ಕ್ಷೀಣ ಆಗೋದಿದ್ದರೆ ಕ್ಷೀಣ ಆಗುತ್ತೆ ಹೊಸ ವಾಸನೆಗಳು ಬೆಳೆಯುವುದಿಲ್ಲ ವಾಸನಾಕ್ಷಯಕ್ಕೆ ಕರ್ಮಯೋಗ ಮತ್ತು ನಾಮ ಜಪ ಶುಭ ಕರ್ಮ ಅಂದ್ರೇನು ಏನೇ ಕೆಲಸ ಮಾಡಿದ್ರೂ ಅದು ಶುಭ ಕರ್ಮ ಅಂತ ನಿಧಾನವಾಗಿ ಮಾಡಿ ಧಾವಂತ ಬೇಡ ಸೊ ಇದು ಸಾಧನೆ ಸೊ ಎಷ್ಟರ ಮಟ್ಟಿಗೆ ಮೆಸೇಜ್ ಹೋಗಿದೆ ಗೊತ್ತಿಲ್ಲ ನನಗೆ ಆಯಿತಾ ಆಮೇಲೆ ಶಂಕರಾಚಾರ್ಯರು ಇದಕ್ಕೆ ಹೇಳ್ತಾರೆ ಯಾವುದು ನಿದ್ರಾಸ್ಥಿತಿಗೆ ಶಂಕರರ ಭಾಷ್ಯ ಒಂದು ಕೊಡ್ತೀನಿ ನಿದ್ರೆಯಲ್ಲಿ ಯಾಕೆ ಆನಂದ ಅಂದರೆ ಅವರ ಮಾತಿನಲ್ಲಿ ಕೇಳೋಣ ಅತ್ಯಂತ ಅನಾಯಾಸ ರೂಪಾ ಇಯಂ ಸ್ಥಿತಿ ಪ್ರಾಜ್ಞೇನ ಅನುಭೂಯತೆ ಇದು ಆನಂದ ಬುಕ್ ಅತ್ಯಂತ ಅನಾಯಾಸ ರೂಪ ಅಲ್ಲಿ ಆಯಾಸ ಇಲ್ಲ ಎಲ್ಲಿ ನಿದ್ರೆಯಲ್ಲಿ ಆಯಾಸ ಇಲ್ಲ ಅಂದಮೇಲೆ ಆಯಾಸ ಅಂದರೆ ಏನು ನಿದ್ರೆಯಲ್ಲಿ ಆಯಾಸ ಇಲ್ಲ ಆನಂದ ಬುಕ್ ಆಯಾಸ ಅಂದರೆ ಏನು ಪುನಃ ಅದಕ್ಕೆ ಅವರೇ ಹೇಳ್ತಾರೆ ಆಯಾಸ ಅಂದರೆ ಏನು ಅನ್ನೋದಕ್ಕೆ ವಿಷಯಿ ಆಕಾರ ಸ್ಪಂದನ ಆಯಾಸ ವಿಷಯ ಇದು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಇದಿದೆ ಇಲ್ಲಿ ಸ್ಪಂದನ ನನಗೂ ನಿಮ್ಮನ್ನು ನೋಡ್ತಾ ಇದ್ದರೆ ಸ್ಪಂದನ ಅಲ್ಲಿ ಸ್ಪಂದನ ಇಲ್ಲಿ ಈ ಸ್ಪಂದನ ಆಗ್ತಾ ಇರೋದು ಇದೆಲ್ಲ ಇದು ಆಯಾಸ ಇನ್ನೊಂದು ಸರಿ ನೋಡಿ ವಿಷಯ ವಸ್ತು ವಿಷಯಿ ನಾನು ಆಕಾರ ಸ್ಪಂದನ
ಕಂಟಿನ್ಯೂಸ್ಲಿ ಐ ಆಮ್ ಪಲ್ಸೇಟಿಂಗ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್. ಯಾವುದನ್ನೇ ನೋಡಿದರೂ ಕೂಡ ನಾನು ಪಲ್ಸೇಟ್ ಮಾಡ್ತಾ ಇರ್ತೀನಿ. ಇದು ಆಯಾಸ. ನೋಡಿ, ವಿಷಯ ವಿಷಯಿ ಆಕಾರ ಸ್ಪಂದನ ಆಯಾಸ ತದ್ ರಹಿತತ್ವಾತ್ ಆನಂದ. ಅದಿಲ್ಲ ಅಂದರೆ ವಿಷಯ ವಿಷಯಿ. ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಬಗ್ಗೆ ಥಾಟ್ಸ್ ಬರ್ತಾ ಇದೆ, ಹಿಂಪಿಲ್ಲ. ಒಂದು ವೇಳೆ ನಿಮ್ಮನ್ನು ನೋಡ್ತಾ ಇದ್ದೀನಿ, ನನ್ನ ಒಳಗಡೆ ಏನೂ ರಿಜಿಸ್ಟರ್ ಆಗಿಲ್ಲ, ಕಣ್ಣು ಓಪನ್ ಮಾಡಿದ್ದೀನಿ ಅಂದರೆ ತದ್ರಹಿತತ್ವಾತ್ ಆನಂದ. ಅರ್ಥ ಆಯ್ತಾ? ಆಗಿಲ್ಲ. ವಿಷಯ ವಿಷಯಿ ಆಕಾರ ಸ್ಪಂದನಾತ್ ಆಯಾಸ ತದ್ರಹಿತತ್ವಾತ್ ಅದಾಗಿಲ್ಲ. ನಿಮ್ಮನ್ನು ನೋಡ್ತಾ ಇದ್ದೀನಿ, ಅಲ್ಲಾಗಿಲ್ಲ, ಏನು ನಿಮ್ಮ ರಿಜಿಸ್ಟ್ರಿ ಆಗಿಲ್ಲ. ಅದು ಆನಂದ. ಅದು ಆಯಾಸ ಆಗ್ಬೋದ್ರೆ ಅದು ಆನಂದ. ನೀವು ಕಣ್ಣು ತೆರೆದಿರ್ತೀರಾ, ನಿಮ್ಮ ಬುದ್ಧಿ ಯಾವ ಕೆಲಸನೂ ಮಾಡಲ್ಲ. ಆಗುತ್ತಾ? ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಕೆಲವು ಸರಿ ಆಗುತ್ತೆ. ದೊಡ್ಡ ದೊಡ್ಡ ಕಡೆ ಈ ಟೂರ್ ಹೋದಾಗೆಲ್ಲ ಸೂರ್ಯ ಮುಳುಗೋದು ಅಥವಾ ಇಲ್ಲಿ ಹತ್ರ ದೊಡ್ಡ ಸಮುದ್ರ ನೋಡಿದ ಕೂಡಲೇ ಚಕ್ ಅಂತ ಮನಸ್ಸು ಒಂದು ಕ್ಷಣ ಮನಸ್ಸು ಡೀಲಿಂಗ್ ಆಗೋಗ್ಬಿಡುತ್ತೆ. ಅದು ಆನಂದ. ವಿಷಯ ವಿಷಯಿ ಆಕಾರ ಸ್ಪಂದನಾತ್ ಆಯಾಸ ತದ್ರಹಿತತ್ವಾತ್ ಆನಂದ. ಅತ್ಯಂತ ಅನಾಯಾಸ ರೂಪೇಣ ಇಯಂ ಸ್ಥಿತಿ ಏನು ಪ್ರಾಜ್ಞೇನ ಅನುಭೂಯತೆ. ಇದು ಪ್ರಾಜ್ಞದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಆನಂದ. ಆ ಕ್ವಾಲಿಟಿನ ನೀವು ಪ್ರಾಜ್ಞದಲ್ಲಿ ಏನು ಕ್ವಾಲಿಟಿ ಇದೆ? ಥಾಟ್ಸ್ ಇಲ್ಲ, ಇಮೋಷನ್ಸ್ ಇಲ್ಲ. ಅದನ್ನು ಇಲ್ಲಿ ಅಪ್ಲೈ ಮಾಡಿ, ಎಚ್ಚರದಲ್ಲಿ ಅಪ್ಲೈ ಮಾಡಿ. ಥಾಟ್ಸ್ ಕೊಡಬೇಡಿ, ಇಮೋಷನ್ಸ್ ಕೊಡಬೇಡಿ, ಕಣ್ಣು ಓಪನ್ ಆಗಿರಲಿ. ದಟ್ ಈಸ್ ಆನಂದ. ಇದು ಕಾನ್ಸೆಪ್ಟು. ಈ ಕಾನ್ಸೆಪ್ಟಿಗೆ ನಾವು ತಲುಪಬೇಕಾದ್ರೆ ಅದಕ್ಕೆ ಸಾಧನೆ ಮಾಡಬೇಕು. ಸಾಧನೆ ಮಾಡೋದು ನಮ್ಮ ಕೈಲಿದೆ. ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದ ಲೆವೆಲ್, ಡೆಫಿನೆಟ್ ಲೆವೆಲ್ಸಲ್ಲಿದ್ದೀವಿ ನಾವು ಅಷ್ಟೇ. ಇಲ್ಲ ನಾನು ಏನೂ ಇಲ್ಲದೇ ಸುಮ್ಮನೆ ಕೂತ್ಕೊಳ್ತೀನಿ 10 ನಿಮಿಷ, ನನ್ನ ಕೈಲಾಗುತ್ತೆ, ಯಾವ ಥಾಟ್ಸು ಬರಲ್ಲ ಅಂದರೆ ನೀವು ಭಾಳ ಮುಂದಕ್ಕೆ ಹೋಗಿದ್ದೀರಾ ಅಂತ ಅರ್ಥ. ಹಾಂ, ಸೊ ನಮಗೆ ಆಗದೆ ಹೋದರೆ ಆಯಿತು, ನಾನು ಕಸ ಬಿಡಿಸ್ತೀನಿ, ಪಾತ್ರೆ ತೊಳಿತೀನಿ, ಅಡುಗೆ ಮಾಡ್ತೀನಿ, ಕೆಲಸ ಮಾಡ್ತೀನಿ, ನನಗೆ ಸ್ಟ್ರೈನ್ ಆಗಲ್ಲ, ನಾನು ಸಂತೋಷವಾಗಿ ಮಾಡ್ತಾಯಿದ್ದೀನಿ, ನಿಧಾನವಾಗಿ ಮಾಡ್ತಿದ್ದೀನಿ ಅಂದರೆ ಯು ಆರ್ ಆನ್ ದ ವೇ ಟು ದಟ್ ನೋ ಮೈಂಡ್ ಸ್ಟೇಟ್. ಮೈಂಡಿಗೆ ಯಾವ ಕೆಲಸನೂ ಇರುವುದಿಲ್ಲ. ಕರ್ಮಣ್ಯ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮಕೃತ. ಕರ್ಮ ಮಾಡುವಾಗಲೇ ಮನಸ್ಸನ್ನು ಹಿಂದಕ್ಕೆ ತೆಗೆದುಬಿಡೋದು. ಅದರಲ್ಲಿ ಈ ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತವದು. ಇರುವ ಕೆಲಸವ ಮಾಡು ಕಿರಿದೆನದೆ ಮನೆವಿಟ್ಟು ದೊರೆತುದ. ಮನೆವಿಟ್ಟು ಕೆಲಸವ ಮಾಡು ಅಂದ್ರೇನು? ಬೇರೆ ಯಾವ ಯೋಚನೆ ಈ ಕೆಲಸ ಮಾಡುವಾಗ ಅದು ಬಿಟ್ಟು ಬೇರೆ ಏನೂ ಇಲ್ಲ ತಲೆಯಲ್ಲಿ, ಅದು ಮಾತ್ರ ದೊರೆತದ. ಏನು ಬರುತ್ತೆ ಅದು ಪ್ರಸಾದ, ಭಗವಂತನ ಪ್ರಸಾದ. ಗೊಣಗಿಡದೆ, ಗೊಣಗ್ ಬೇಡ. ಗೊಣಗೋದೆ ಯಾವಾಗ? ನಮ್ಮದು ಈಗೋ ಅಲ್ಲಿ ಈಗ ಮಾಡಬೇಕಾಗಿತ್ತು, ಅವ್ರಿಗೆ ಹಂಗಾಕಿ ಅವ್ರು ಕಷ್ಟ ಕೊಟ್ಟಿದ್ದು, ನನಗೆ ಅವ್ರಿಗಷ್ಟು ಪ್ರಸಾದ ಕೊಟ್ಟಿದ್ದಾರೆ, ನನಗೆ ಇಷ್ಟು ಪ್ರಸಾದ ಕೊಟ್ಟಿದ್ದಾರೆ, ಸಾಕದು. ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ? ಈ ದೇವಸ್ಥಾನದಲ್ಲೆಲ್ಲ ತುಂಬ ಆಗುತ್ತೆ. ಯು ಗೆಟ್ ಅಪ್ಸೆಟ್ ಫಾರ್ ಸ್ಮಾಲ್ ಥಿಂಗ್ಸ್. ಹೋಗಿರೋದು ದೇವ್ರ ಹತ್ರ ಯಾಕೆ ಹೋಗಿರೋದು? ನಿಮ್ಮನ್ನು ನೀವು ಮರೆಯೋಕ್ಕೆ. ಅಲ್ಲಿ ಹೋಗಿ ಮಾಡಿರೋದೇನು? ಅಲ್ಲಿ ವ್ಯಾಪಾರ ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಬಂದಿರೋದು. ಹೌದಾ? ದೇವಸ್ಥಾನ ನಾವು ಅದೇ ಅಪೇಕ್ಷೆ ಪಡ್ತೀವಲ್ಲ, ನಮಗಿಂತ ಜಾಸ್ತಿ ಕೊಡಲಿ, ನಾವು ಜಾಸ್ತಿ ಅಲ್ಲ. ಅದು ನಮಗೆ ಗೊತ್ತಿಲ್ಲದೇ ನಮ್ಮ ಈಗೋ ಅಲ್ಲಿ ಹೋಗಿ ವ್ಯಾಪಾರ ಮಾಡುತ್ತೆ. ನಮ್ಮ ಈಗೋ ಹೋಗದಿರಲು ರಂಗ ಭಾಗವತರು ಬಂದು ಎತ್ತಿಕೊಂಡು ಹೋಗೋರು. ಹೋಗದಿರಲು ರಂಗ ಅಂದರೆ ಮನುಷ್ಯ ನೀನು ಬಾಗಿಲಿಂದ ಆಚೆ ಹೋಗ್ಬೇಡಪ್ಪ, ಎತ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಯು ವಿಲ್ ಬಿ ಇಂಡಸ್ಟ್ರಿಂಗ್ ಇನ್ ದ ವರ್ಲ್ಡ್. ಮೈಂಡಿಗೆ ಹೇಳೋದು.
ಎತ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಬೇಡ, ಒಳಗಡೆ ಇರೋದೇ ಮನುಷ್ಯ, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಅಲ್ಲಿ ಹೋಗ್ಬೇಡ, ಡೇಂಜರು. ಆ ಥರ ಅರ್ಥ ಮಾಡಿಕೊಟ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಧ್ಯಾತ್ಮ. ಆಯಿತು, ಒಂದು 4 ಕಗ್ಗ ಮಾಡಿ ಮುಂದಕ್ಕೆ ಹೋಗೋಣ. ನೋಡೋಣ, ಇದರ ಸ್ವಲ್ಪ ಡೆಪ್ತ್ ಇದೆ ನನಗನ್ನಿಸ್ತದೆ. ನನಗೆ ಅರ್ಥ ಆಗಿದೆ, ನಿಮಗೆ ಎಷ್ಟು ಮಟ್ಟಿಗೆ ಇದು ತಲುಪಿದೆ ಗೊತ್ತಿಲ್ಲ. ನೋಡೋಣ, ಒಂದು ಎಕ್ಸಾಮ್ ಪುನಃ ಇನ್ನೊಂದು ಸಾರಿ ಮಾಡೋಣ ಇದನ್ನೇ ಇನ್ನೊಂದು ಸರಿ. ಯಾಕೆಂದರೆ ಸ್ವಲ್ಪ ಸಟಲ್, ತುಂಬ ಸಟಲ್ ಇದು, ತುಂಬ ಸೂಕ್ಷ್ಮ. ಹಾಂ, 456 456. ನಮಗೆ ಅಡಚಣೆಗಳೇನಂತ ಅಧ್ಯಾತ್ಮದಲ್ಲಿ. ಸಿಗ್ತಾ ಪಿಡಿ, ಗಳಿಸು, ಭುಜಿಸು. ಒಂದು ಕೆಲಸ ಮಾಡೋಣ, ಅಲ್ಲಿಂದ ಬರೋಣ ಮೇಲ್ಗಡೆಯಿಂದ 455ಕ್ಕೆ ಬನ್ನಿ. ಅಲ್ಲಿ ಸ್ವಲ್ಪ ಲಿಂಕ್ ಇದೆ. 455 ಅಲ್ಲೇ ಮೇಲೆ. ಸುಂದರದ ರಸ 100. ಸೊ ಹೊರಗಡೆ ಏನಿದೆ, ಬರೀ ರಸಗಳು. ಕರೆಕ್ಟಾ? ನಾವು ರಸ ಆಸ್ವಾದಿಸುವರು ನಾವೆಲ್ಲ. ಸುಂದರ ರಸ 100. ಆ ಸಾರ ಅದರೊಳು, ಅದರಲ್ಲಿ 3 ಸಾರ. 106 ರಸಗಳಿದ್ದರೆ 3 ಸಾರ ಹೊಂದಿಪ್ಪುವವು. ಮೋಹ, ಕರುಣೆ, ಶಾಂತಿ. ಈ ರಸಗಳಲ್ಲಿ ಮೋಹ ಅನ್ನೋದು ಭಾಳ ಇಂಪಾರ್ಟೆಂಟು, ಕರುಣೆ ಅನ್ನೋದು ಇಂಪಾರ್ಟೆಂಟು, ಶಾಂತಿ ಅನ್ನೋದು ಇಂಪಾರ್ಟೆಂಟು. ಮೋಹ, ಕರುಣೆ, ಶಾಂತಿ ಜ್ಞಾಪಕ ಇಟ್ಕೊಳ್ಳಿ. ಮುಂದಕ್ಕೆ ಬರುತ್ತೆ, ಅದು ನೆಕ್ಸ್ಟ್ ಕಗ್ಗಕ್ಕೂ ಅದೇ ಬರುತ್ತೆ. ಒಂದರಿಂದೊಂದು ಬೆಳೆಯಾದಂದು ಜೀವನವು ಚಂದಗೊಂಡ ಉಜ್ಜುಗವೋ. ಮೋಹ, ಕರುಣೆ, ಶಾಂತಿ. ಇದು ಹೇಗೆ ಹೇಳೋದು ಇದನ್ನು? ಈಗ ವಯಸ್ಸಾಗಿರುವಾಗ ಮೋಹ ಆಗುತ್ತೆ, ಹುಡುಗಿ ಮದುವೆ ಆಗ್ತೀನಿ ಅಂತಲೇ ಮದುವೆ ಆಗ್ತಾರೆ. ಕರೆಕ್ಟಾ? ಮದುವೆ ಹಾಗೆ ತಾನೆ. ಈಗೆಲ್ಲ ಅದೇ ಥರ ಮೋಹ, ಅದೇ ಲವ್. ಮೋಹ ಮೊದಲನೇದು. ಆಮೇಲೆ ಮೋಹ ಬಂದಮೇಲೆ ಸ್ವಲ್ಪ ಬೆಳೆದ ಮೇಲೆ ಆ ಹುಡುಗಿ ಏನಾದರೂ ಸಂಸ್ಕಾರವಂತಳಾದರೆ, ಇವನ್ನ ಹೊಂದ್ಕೊಂಡಿದ್ದರೆ, ಇವಾಗ ಕಷ್ಟಪಡ್ತಾ ಇದ್ದಾಳಲ್ಲ, ಕಷ್ಟಪಡ್ತಾ ಇದ್ದಾಳೆ, ಗಂಡ ಹೆಂಡತಿಗೆ ಕರುಣೆ. ಮೋಹದಿಂದ ಅದೇ ಮನುಷ್ಯನಿಗೆ ಅದೇ ಏನು ರಿಲೇಷನ್ಶಿಪ್ಪು ಮೋಹ ಇದ್ದಿದ್ದು, ಇವನಿಗೆ ಸ್ವಲ್ಪ ಅಧ್ಯಾತ್ಮದಲ್ಲಿ ಬೆಳವಣಿಗೆ ಬಂದಾಗ ಅದು ಕರುಣೆಯಾಗಿ ಅಯ್ಯೋ ನನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ ಅವಳು, ಒಳ್ಳೆಯದಾಗಲಿ, ಹಾಗೆ ಹೀಗೆ ಕರುಣೆ. ಆ ಕರುಣೆ ಡೆವಲಪ್ ಆದಾಗ ಏನಾಗುತ್ತೆ ಅಂದರೆ ಅದು ಇಟ್ ಎಂಡ್ಸ್ ಇನ್ ಶಾಂತಿ, ಚಿತ್ತ ಸಮಾಧಾನ. ಕರುಣೆ ಅನ್ನೋದು ಇಟ್ಸ್ ಎ ದೈವಿ ಗುಣ. ಆ ದೈವಿ ಗುಣ ಮನಸ್ಸಿಗೆ ಬಂದಾಗ ಶಾಂತಿ. ನೀವು ಭಾಗವತದಲ್ಲಿ ಕಪಿಲನ ಕತೆ ಕೇಳಿದ್ದೀರಾ? ಕಪಿಲ ಹೇಗೆ ಹೇಗೆ ಅವರಪ್ಪ ಅವನು ಹೇಗೆ ಏನಾಯಿತು ಗೊತ್ತಾ? ಅವನಿಗೆ ನೋಡಿ, ಒಬ್ಬ ಸನ್ಯಾಸಿಗೆ ರಾಜಕುಮಾರಿನ ಮದುವೆ ಮಾಡಿಬಿಟ್ಟ. ಸನ್ಯಾಸಿಗೆ ಜ್ಞಾನಿ ರಾಜಕುಮಾರಿನ ಕೊಟ್ಬಿಟ್ಟ. ಯಾಕಂದರೆ ಇವನು ಜ್ಞಾನಿ. ನನ್ನ ಮಗಳನ್ನ ನಿನಗೆ ಕೊಡ್ತೀನಿ, ನೀನು ಯೋಗ್ಯವಾದ ವರ ಅಂತೇಳಿ ಒಬ್ಬ ಸನ್ಯಾಸಿಗೆ ಮದುವೆ ಮಾಡಿಬಿಟ್ಟ. ಇವಳು ಹುಡುಗಿ ಎಲ್ಲ ಸಂಸ್ಕಾರವಂತರಲ್ವ, ಇವನು ಸೇವೆ ಮಾಡ್ತಾ ಕೂತ್ಕೊಂಡ್ಬಿಟ್ಲು. ಭಕ್ತಿಯಿಂದ ಸೇವೆ ಮಾಡ್ತಾಯಿದ್ಲು. ಇವನ ಪಾಡಿಗೆ ತಪಸ್ಸು ಮಾಡ್ತಾಯಿದ್ದೆ. ಅವಳಿಗೆ ವಯಸ್ಸಾಯಿತು. ಆಮೇಲೆ ನೋಡ್ತಾನೆ ಒಂದು ದಿವಸ, ಇವಳು ಇಷ್ಟೊಂದು ಕೆಲಸ ಮಾಡಿ ಸೇವೆ ಮಾಡ್ತಾಯಿದ್ದಾಳೆ, ಇವಳಿಗೆ ನಾನು ಏನೂ ಮಾಡಲಿಲ್ವಲ್ಲ. ನೋಡಿ, ಮೊದಲನೇದು ಮೋಹ, ಈಗ ಅವನಿಗೇನಾಯಿತು? ಕರುಣೆ. ಈಗ ಅವನು ಏನು ಯೋಚನೆ ಮಾಡ್ತಾನಂದರೆ, ಇವಳಿಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ಒಂದು ಲೋಕವನ್ನೇ ಸೃಷ್ಟಿ ಮಾಡ್ತಾನೆ. ಅವನು ಫುಲ್ ಯೂತ್ ತೊಗೊಂಡ್ಬಿಡ್ತಾನೆ, ಆಯಿತಾ? ಆ್ಯಂಡ್ ಎಂಜಾಯ್ ದ ಮೆಟೀರಿಯಲ್ ಲೈಫ್ ದೇರ್. ಒಂದು ಲೋಕವನ್ನೇ ಸೃಷ್ಟಿ ಮಾಡಿಕೊಂಡು ಅವಳಿಗೋಸ್ಕರ. ದಟ್ ಈಸ್ ವಾಟ್ ವಿ ಡೂ. ಇಲ್ಲಿ 1000 ಕೋಟಿಯಲ್ಲಿ ಯಾಕೆ ಸಂಪಾದನೆ ಮಾಡ್ತಾರೆ? ಯಾವಳೋ ಒಬ್ಬಳಿಗೆ ಸಮಾಧಾನ ಮಾಡೋಕ್ಕೆ, ಹೌದಾ? ಸಂತೋಷ ಮಾಡೋಕ್ಕೆ
ಹೆಂಡತಿ ಹೇಳ್ತಾಳೆ ನಮ್ಮ ಮನೆಯವರು ಹೆಂಡತಿ ಅಂತ ಹೇಳಲ್ಲ, ಮನೆಯವರು ಅವರು ಆಯ್ತು ಮಾಡಿ ಆದಮೇಲೆ ಅವರಿಗೆ ಒಂದು ಮಗು ಹುಡ್ತಾರೆ. ಆ ಮಗು ಕಪಿಲ. ಗೊತ್ತಾಯ್ತಾ ಕಪಿಲ ಹೇಗೆ ಬಂದ ಅಂತ? ಭಾಗವತದಲ್ಲಿ ಓದಿ, ಇನ್ನೊಂದು ಸರಿ ಓದಿ. ಇಟ್ಸ್ ಎ ವಂಡರ್ಫುಲ್ ಸ್ಟೋರಿ. ಸೊ ಕಪಿಲ ಆ ರೀತಿ ಬಂದ. ಅಲ್ಲಿಗೆ ಮೋಹ, ಕರುಣೆ, ಶಾಂತಿ ಒಂದರಿಂದ ಒಂದು ಉದ್ಯಮಾದರೆ ಚಂದದ ಉದ್ಯೋಗವೋ ಬಹಳ ಸುಂದರವಾದ ಉದ್ಯೋಗ ಇದು. ಮೋಹ, ಕರುಣೆ ಆ ರೀತಿ ತಗೋಬೇಕು. ಸೊ ಮೋಹ ಏನು ಮಾಡುತ್ತೆ ನೆಕ್ಸ್ಟ್ ಇದು ಗೊತ್ತಾಯ್ತಲ್ಲ, ಒಂದರಿಂದ ಒಂದು ಆದರೆ ಚಂದಗೊಂಡ ಉದ್ಯೋಗ ಅಂದರೆ ಉದ್ಯೋಗ, ಉದ್ಯೋಗ ಅಂದರೆ ಉದ್ಯೋಗ, ಕೆಲಸ. ಈಗ ನಾವೆಲ್ಲ ಕೆಲಸ ತಾನೇ ಮಾಡೋದು. ಈ ಥರ ನಾವು ಮಾಡಿದಾಗ ಅದು ಒಳ್ಳೆಯ ಕೆಲಸ ಕರ್ಮ ಆಗುತ್ತೆ. ಚಂದ ನಮ್ಮಲ್ಲಿ ಫಸ್ಟ್ ಮೋಹ ಇರುತ್ತೆ, ಆಮೇಲೆ ಅದು ಕರುಣೆಯಾಗಿ ಮಾರ್ಪಾಡಾಗುತ್ತೆ. ಆ ಕರುಣೆಗೆ ನಮ್ಮನ್ನು ಶಾಂತಿ ಕಡೆಗೆ ತಗೊಂಡೋಗುತ್ತೆ, ಮನಸ್ಸಮಾಧಾನ, ಚಿತ್ತ ಸಮಾಧಾನ ಬರುತ್ತೆ ಅಂತ ಲೆಕ್ಕ. ಹಾಗೆ ನೆಕ್ಸ್ಟ್ ಬನ್ನಿ, ಮೋಹ ಏನು ಮಾಡುತ್ತೆ? ಪಿಡಿ, ಹಿಡ್ಕೋ, ಗಳಿಸು, ಸಂಪಾದನೆ ಮಾಡು, ಭುಜಿಸು, ಎಲ್ಲ ಸೇವಿಸಿ, ಎಲ್ಲ ಎಂಜಾಯ್ ಮಾಡು, ಒಡೆಯನಾಗು ಎನ್ನುವುದು ಮೋಹ. ಈ ಮೋಹಕ್ಕೆ ಇಷ್ಟು ಶಕ್ತಿ ಇದೆ. ಏನು ಮಾಡುತ್ತೆ? ಈಗ ನಿಮಗೆ ದೊಡ್ಡ ಅಧಿಕಾರಿ ಆಗಬೇಕು ಅಂತಾರೆ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ನಾನು ಅಧಿಕಾರಿ ಅಥವಾ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಥವಾ ನಾನು ಇನ್ನೇನು ಆಗಬೇಕು, ಹೆಸರುವಾಸಿ ಆಗಬೇಕು ಅಥವಾ ದೊಡ್ಡ ಪೊಲಿಟಿಷಿಯನ್ ಆಗಬೇಕು, ಅದು ಮೋಹ. ಅದಕ್ಕೆ ಹೇಳ್ತಾರೆ ಮೋಹ. ಒಳ್ಳೆ ಈ ಪ್ರಪಂಚದಲ್ಲಿ ನಾನು ಈ ಥರ ಒಂದು ಮಟ್ಟವನ್ನು ಬರಬೇಕು ಅಂತ ಯಾರಾದರೂ ಅದನ್ನು ಇಚ್ಛಿಸಿ ಬದುಕಿದ್ರೆ ಅದು ಮೋಹ. ಅದಕ್ಕಿಂತ ದೊಡ್ಡ ಅರ್ಥ ಇಲ್ಲ ಅದಕ್ಕೆ. ಇಟ್ ಈಸ್ ಒಳ್ಳೆ ಥಿಂಗ್. ಪಿಡಿ, ಗಳಿಸು, ಹಿಡ್ಕೋ, ಅದನ್ನು ಬಿಡಬೇಡ. ಗಳಿಸು, ಸಂಪಾದನೆ ಮಾಡು, ಭುಜಿಸು, ಎಂಜಾಯ್, ಅನುಭವಿಸು, ಒಡೆಯನಾಗು, ಬಿಕಮ್ ದ ಲಾರ್ಡ್. ನಮ್ಮ ಮನೆ ನಾನೇ ಲಾರ್ಡ್, ನಾನೇ ಲಾರ್ಡ್. ಮೋಹ, ಇದು ಮೋಹ ಇಷ್ಟು ಕೆಲಸ ಮಾಡುತ್ತೆ. ಕೊಡು ಯಾರಿಗಾದರೂ, ಸಲ್ಲಿಸು, ಸೇವೆಗೈವುದು ಎನ್ನುವುದು ಕರುಣೆ. ನಾನಿಲ್ಲಿ ನಾನು ಕೊಡ್ತೀನಿ, ಯಾರಿಗಾದ್ರೂ ಏನಾದ್ರು ಕೊಡ್ತೀನಿ, ಸೇವೆ ಮಾಡ್ತೀನಿ, ನಾನೇನು ತೊಗೊಳ್ಳಲ್ಲ, ಆ ಥರ ಮಾಡಿದ್ರೆ ಅದು ಕರುಣೆ. ಬಿಡು ನೀನು ನಾನುಗಳ, ಈಗ ನಾನು ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ನಾನು ಇಲ್ಲ, ನೀನು ಇಲ್ವಾ, ವಿಶ್ವಾತ್ಮ ಪದವ ನೀನು ಅಡರೆನ್ನುವುದು ಶಾಂತಿ. ಕೊಡೋದು ಬೇಡ, ತಗೊಳ್ಳೋದು ಬೇಡ, ನಾನು ಎಲ್ಲರ ಹತ್ರ ಮುಂದಾಗಿಬಿಡ್ತೀನಿ, ಎಕ್ಸ್ಪ್ಯಾನ್ಷನ್ಗೆ ಹೋಗಿಬಿಡ್ತೀನಿ, ಕೊಡೋನು ಇಲ್ಲ, ತಗೊಳ್ಳೋನು ಇಲ್ಲ, ಅದು ಶಾಂತಿ. ಸೊ ಒಂದು ವೇಳೆ ಶಾಂತಿ ನಿಮ್ಮ ಮನಸ್ಸಲ್ಲಿ ಬಂದಿದ್ದರೆ ನೀವು ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ಆರಾಮಾಗಿರ್ತೀರ, ಮಸ್ತಾಗಿರ್ತೀರ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ. ನಿಮ್ಮಿಂದ ಶಾಂತಿಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಶಾಂತಿಯನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯು ಆರ್ ಫುಲ್. ಮೋಹ, ಕರುಣೆ, ಶಾಂತಿ. ನಾವು ಯಾವ ಮಟ್ಟ ಇನ್ನೂ ಮೋಹದಲ್ಲೇ ಇದ್ದೀವಾ ಅಥವಾ ಕರುಣೆ ಮಟ್ಟಕ್ಕೆ ಬಂದಿದ್ದೀವಾ ಅಥವಾ ಶಾಂತಿ ಮಟ್ಟಕ್ಕೆ ಹೋಗಿದ್ದೀವಾ, ಎಲ್ಲಿದ್ದೀರಾ ಅಂತ ನಮ್ಮನ್ನೇ ನಾವೇ ಅವಲೋಕಿಸಿಕೊಂಡಾಗ ಆಧ್ಯಾತ್ಮವನ್ನು ಹಿಡ್ಕೊಂಡು ಸಾಧನೆಗೆ ಪ್ರಯತ್ನಿಸ್ಬೋದು. ಕರ್ಮಯೋಗದ ಮೂಲಕ ಮಾಡೋದು ಒಳ್ಳೆಯದು. ಯಾಕೆಂದರೆ ವಾಸನೆಗಳು ನನ್ನಲ್ಲೂ ಇದೆ, ಬೇಕಾದಷ್ಟಿದೆ ವಾಸನೆ. ಆದರೂ ಕೂಡ ಚಿನ್ಮಯಂದರು ತಂದೆ ಯಾರೋ ನಮ್ಮ ಸಂಸ್ಕಾರ ಇದೆ, ನಮ್ಮ ತಂದೆ ಸಂಸ್ಕಾರ ಕೊಟ್ಟಿದ್ದಾರೆ, ಚಿನ್ಮಯ ಅಂದರೆ ಏನೋ ಹೇಳಿದ್ದಿದೆ, 4 ಜನರಿಗೆ ಹೋಗಬೇಕು, ಈ ಥರ ಏನೋ ಒಂದು ಹಿಡ್ಕೊಂಡು ಕೂತಿರೋದ್ರಿಂದ ಅಷ್ಟಕ್ಕಷ್ಟು ಬೇಲಿ ಹಾಕೊಂಡ್ಬಿಡಿ. ನಾನು ಹೊರಗಿಂದ ಬಾಧೆ ನನಗೆ ಬಾಧಿಸಲ್ಲ, ಯಾವುದು ಸಂಸಾರದ್ದಾಗಲಿ ಯಾವುದೇ ಬಾಧೆ ಇರೋಲ್ಲ. ಇಲ್ಲಿ ಏಕಾಂತ ಬಯಸ್ತಾ ಇರುತ್ತೆ. ಯಾಕೆ? ಇನ್ನು ಈ ಕೆಲಸ ಮಾಡೋಣ, ಕರ್ಮಯೋಗದ ಮೂಲಕ ಜ್ಞಾನಾರ್ಜನೆ ಮಾಡಿ 4 ಜನರಿಗೆ ಜ್ಞಾನ ಕೊಡುವ, ಇದರಲ್ಲಿ ವಾಸನಾಕ್ಷಯ ಆಗ್ಬೋದು, ಶಾಂತಿ ಬರೋ ಸಾಧ್ಯತೆ ಇದೆ ಅನ್ನೋ ಒಂದು ನಂಬಿಕೆ, ಫೇತ್. ಏನಾದ್ರು ಪ್ರಶ್ನೆ ಇದ್ದರೆ 2 ನಿಮಿಷ ಕೇಳುತ್ತೆ ಈಗ, ಯಾಕೆಂದರೆ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಮಾಡಿದ್ದೇನೆ ಗೀತೆಯದು 4ನೇ ಅಧ್ಯಾಯ ಹೇಳಿದ್ರೆ ಕರ್ಮ ಫಲತ್ಯಾಗ 2 ಒಂದೇ ಬರುತ್ತೆ. ಸ್ವಲ್ಪ ಇದು ಚೇಂಜ್ ಆಗುತ್ತೆ. ಒಂದು ನೆಕ್ಸ್ಟ್ ವೀಕ್ ಅದನ್ನೇ ಮಾಡ, ಯಾಕಂದರೆ ಇಲ್ಲಿ ಎಲ್ಲರಿಗೂ ಕರ್ಮ ಬೇಕೇ ಬೇಕು, ಅದಿಲ್ಲದೇ ಸಾಧ್ಯ ಆಗಲ್ಲ. ಸೈಡ್ ಬೈ ಸೈಡ್ ತಗೊಂಡೋಗೋಣ.
ಎರಡನ್ನು ಒಟ್ಟೊಟ್ಟಿಗೆ ತಗೊಂಡೋಗೋಣ. ಒಂದು ಜ್ಞಾನವನ್ನು ಕರ್ಮ. ಆಮೇಲೆ ಸ್ವಪ್ನದಲ್ಲಿ ನೀವು ವಿಷಯನೂ ಇಲ್ಲ, ಇದು ವಸ್ತುನೂ ಇಲ್ಲ, ಇದು ವಿಷಯನೂ ಇಲ್ಲ, ವಿಷಯನೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆಯಾಸ ಆಗಲ್ಲ ಅಂತ ಹೇಳಿದ್ವಿ. ಅದು ಸ್ವಪ್ನದಲ್ಲೆಲ್ಲ, ಸುಷುಪ್ತಿಯಲ್ಲೇ. ಸ್ವಪ್ನದಲ್ಲಿ ಶಂಕರ ಒಂದು ವಾಕ್ಯ ಓದಲ್ಲ, ಅದರ ವಿಷಯಿ ಆಕಾರ ಸ್ಪಂದನ ಇಲ್ಲದೆ ಆಯಾಸ. ಅಲ್ಲಿ ಅತ್ಯಂತ ಅನಾಯಾಸ ರೂಪೇಣ ಇಯಂ ಸ್ಥಿತಿ ಆನಂದೇನ ಅನುಭೂಯತೆ ಇದು ಆನಂದ ಭುಕ್. ಶಂಕರಾಚಾರ್ಯ ವರ್ಡಿಂಗು ಅತ್ಯಂತ ಅನಾಯಾಸ ರೂಪ ಸುಷುಪ್ತಿಯಲ್ಲಿ. ಹಾಗಾದರೆ ಆಯಾಸ ಅಂದರೆ ಏನಂದರೆ ವಿಷಯಿ ಆಕಾರ ಸ್ಪಂದನ ಅದು ಆಯಾಸ. ತದ್ ರಹಿತತ್ವಾತ್ ಸ್ವಪ್ನ ಬರಲ್ಲ ಮಧ್ಯ, ಸ್ವಪ್ನ ಇಲ್ವೇ ಇಲ್ಲ ಇಲ್ಲಿ. ವಿಷಯ ಬರೋದು ಎಚ್ಚರ ಸ್ಥಾನದಲ್ಲಿ. ವಿಷಯ ಆಕಾರ ಸ್ಪಂದನ ಆಯಾಸ ಆದಾಗ ತದ್ರಹಿತ. ಲಾಲ್ಬಾಗ್ ಕೆರೆಯಲ್ಲಿ ಕೂತ್ಕೊಂಡು ನಾನು ನೋಡ್ತಾ ಎಲ್ಲ ಹೋಗ್ಬಿಟ್ರೆ, ನಾನು ಒಂದಾಗ್ಬಿಟ್ರೆ. ಸೊ ಸತ್ವಗುಣದಲ್ಲಿ ನಿಮಗೆ ಬಂದರೆ ಅದು ರಿಯಲ್ ರಿಲ್ಯಾಕ್ಸೇಷನ್, ರಿಯಲ್ ರೆಸ್ಟ್. ನಿದ್ರೆಯಲ್ಲಿ ಬಂದರೆ ಇಟ್ ಈಸ್ ಎ ಹೆಕ್ಟಿಕ್ ಆ್ಯಕ್ಟಿವಿಟಿ, ಟೆರಿಬಲ್ ಆ್ಯಕ್ಟಿವಿಟಿ. ಯು ಆರ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಫಿನಾಮಿನಲ್ ಫೋರ್ಸಸ್. ಸೇಮ್ ಇದೇ ಕ್ವಶನ್ಸ್. ಎಂಜಾಯ್ಮೆಂಟ್ ಬೆಳಗ್ಗೆ ತಕ್ಷಣ ಫ್ರೆಶ್ ಆಗಿರುತ್ತೆ ನಮ್ಮ ಮನಸ್ಸು, ಡೀಪ್ ಸ್ಲೀಪಲ್ಲಿ ಅಲ್ಲ, ಐ ಮೀನ್ ಎಕ್ಸ್ಪೀರಿಯನ್ಸ್ ಆಗಿ ಬೆಳಗ್ಗೆ ಎದ್ದಾಗ ಡೆಪ್ತಲ್ಲಿ ಇದ್ದಾಗ ನಾವು ಆ ಥರ ತಂದ್ಕೊಳ್ತೀವಿ, ಆ ಥರ ಇಮ್ಯಾಜಿನ್ ಮಾಡ್ಕೊಳ್ತೀವಿ. ನನಗೆ ಮನಸ್ಸೆಲ್ಲ ಸಡ್ಲಾಗಿದೆ ಹಾಗೆ ಹೀಗೆ ಅಂತ ಮಾಡ್ಕೊಂಡಿದ್ದೀವಿ. ಬಟ್ ಆ ಮಾಡ್ಕೊಂಡಾದರೂ ಕೂಡ ಅಲ್ಲಿ ಬರುವ ನೀವು ಅದು ಒಂದು ಕ್ಷಣ ಮಾಡ್ಕೊಂಡಿದ್ದೀವಿ, ಆಮೇಲೆ ಪುನಃ ನಿಮ್ಮ ಮೈಂಡ್ ಪುನಃ ಹೋಗ್ಬಿಡುತ್ತೆ ಅಲ್ಲಿ ಕೆಳಗೆ. ಅಷ್ಟೇ, ಅದು ಒಂದು ಕ್ಷಣದಲ್ಲಿ ಒಂದು ನೆನಪಿಗೆ ತಂದ್ಕೊಳ್ತೀರ ಅಷ್ಟೇ. ಆಮೇಲೆ ಪುನಃ ಅದು ರೂಟೀನಲ್ಲಿ ಸಿಗಾಕೊಂಡು ಚಕ್ರದಲ್ಲಿ ಹೋಗ್ತಾ ಇರುತ್ತೆ. ಇದನ್ನು ನೀವು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದಾಗ, ನೇತಿ ಮಾಡಿದಾಗ ಅಲ್ಲಿ ಸತ್ವಗುಣ ಬರುತ್ತೆ. ಅದಕ್ಕೆಲ್ಲ ತುಂಬ ಬೇಕು. ಯುಕ್ತ ಆಹಾರ ವಿಹಾರಸ್ಯ, ಯುಕ್ತ ಕರ್ಮಸ್ಯ ಚೇಷ್ಟಸ, ಯುಕ್ತ ಸ್ವಪ್ನಾವಬೋಧಸ್ಸ, ಯುಕ್ತ ಎಲ್ಲ ಮಾಡಿದ್ರೆ ಮಾತ್ರ ಆ ಥರ ಆಲೋಚನೆಗಳು ಮನಸ್ಸಿಗೆ ಬರಲಿಕ್ಕೆ ಸಾಧ್ಯ. ಸಾತ್ವಿಕ ಆಲೋಚನೆಗಳು ಬರಬೇಕಾದ್ರೆ ಸಾತ್ವಿಕ ಜೀವನ ನಡೆಸಬೇಕು, ಶಿಸ್ತಿನ ಜೀವನ ನಡೆಸಬೇಕು. ಆಮೇಲೆ ಆತ್ಮಬೋಧ ಒಂದು ಬೇಕಾ ತಂದ್ಕೊಡ್ತೀನಿ. ಆತ್ಮಬೋಧ ಇದೆ, ಎರಡಿದೆ. ಚಿನ್ಮಯ ಇದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.